ನಮಸ್ಕಾರ ನ್ಯೂಸ್ ಅಟ್ 12 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಉಡುಪಿ ಕುಂದಾಪುರದಲ್ಲಿ ಹಿಜಾಬ್ ವಿವಾದ. ಕಾಲೇಜು ಆಡಳಿತ ಮಂಡಳಿ ಜೊತೆ ಪೋಷಕರು ಈಗ ಮೀಟಿಂಗ್ ಮಾಡ್ತಿದ್ದಾರೆ. ಹಿಜಾಬ್ ಅನ್ನು ತೆಗೆದು ಮಕ್ಕಳು ಬರುವಂತೆ ಮನವೊಲಿಕೆ ಪ್ರಯತ್ನ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಈಗ ನನ್ನ ಸಹೋದ್ಯೋಗಿಗಳು ಅಪ್ಡೇಟ್ ಮಾಡ್ತಿದ್ದಾರೆ, ಮೀಟಿಂಗ್ ಜಸ್ಟ್ ಮುಗೀತು ಅಂತ. ಈಗ ಅದಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಮನವೊಲಿಕೆ ಪ್ರಯತ್ನ. ಹಿಜಾಬ್ ತೆಗೆಸೋದಕ್ಕೆ ಪೋಷಕರು ಒಪ್ತಾ ಇಲ್ಲ. ಪ್ರಾಂಶುಪಾಲರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಪೋಷಕರು. ತಲೆಗೆ ಸ್ಕಾರ್ಫ್ ತೊಡಲು ಅವಕಾಶ ಕೇಳಿದ್ದಾರೆ ಪೋಷಕರು. ನಾವು ಕುಂದಾಪುರದಲ್ಲಿ ಅನ್ಯೋನ್ಯತೆಯಿಂದ ಇದ್ದೀವಿ. ರಾಜಕೀಯ ಸಂಘಟನೆ ಈ ವಿಚಾರಕ್ಕೆ ಪ್ರವೇಶ ಆಗಬಾರದು. ಸಭೆ ಮುಗಿಸಿ ಬಂದ ಬಳಿಕ ಪೋಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ದೃಶ್ಯ, ಇವತ್ತು ಪೋಷಕರ ಜೊತೆ ಮನವೊಲಿಸುವಂತಹ ಪ್ರಯತ್ನ ನಡೀತು. ಕುಂದಾಪುರದಲ್ಲಿ ಮೀಟಿಂಗ್ ಆಯಿತು. ಕಾಲೇಜು ಒಳಗೋಗ್ಬೇಕಾದ್ರೆ ಅವರೆಲ್ಲ ತಮ್ಮ ಕೇಸರಿ ಶಾಲನ್ನು ಕೊಟ್ಟು ಒಳಗೋಗ್ತಿದ್ದಾರೆ. ವಿದ್ಯಾರ್ಥಿಗಳು ಕಾಲೇಜ್ ತನಕ ಹಾಕೊಂಬರ್ಬೋದು, ಒಳಗಡೆ ಬಿಡಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಕೊಟ್ಟರು, ಒಳಗಡೆ ಹೋಗಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇನ್ನು ಅವ್ರ ಜೊತೆ ಕೂಡ ಮೀಟಿಂಗ್ ಮಾಡಿದ್ರು, ಆದರೆ ಪೋಷಕರು ಯಾರು ಒಪ್ತಾ ಇಲ್ಲ ಹಿಜಾಬನ್ನು ತೆಗೆಯೋದಕ್ಕೆ. ನಮ್ಮ ಮಕ್ಕಳು ಸ್ಕಾರ್ಫ್ ಕಟ್ಕೊಂಡ್ಬರ್ತಾರೆ, ಅದಕ್ಕೆ ಅವಕಾಶ ಕೊಡಿ ಅಂತ ಅವರು. ಇದು ಎಲ್ಲ ಮಕ್ಕಳು ಕೇಸರಿ ಶಾಲನ್ನು ಕೊಟ್ಟು ಒಳಗೋಗ್ತಿರುವಂತಹ ದೃಶ್ಯ. ಒಂದು ಕಡೆ ಕೇಸರಿ ಶಾಲು, ಇನ್ನೊಂದು ಕಡೆ ಹಿಜಾಬ್. ಹಾಗಾಗಿ ಯಾರ್ಯಾರೆಲ್ಲ ಕಾಲೇಜ್ ತನಕ ಕೇಸರಿ ಶಾಲನ್ನು ಹಾಕ್ಕೊಂಬಂದ್ರು ಅವರೆಲ್ಲ ಹೊರಗಡೆ ಅದನ್ನು ಕೊಟ್ಟು ಬ್ಯಾಗು ಚೆಕ್ ಮಾಡ್ತಿದ್ದಾರೆ. ಬ್ಯಾಗ್ ಒಳಗೆಲ್ಲ ತಗೊಂಬಂದಿಲ್ವಾ, ಇಟ್ಕೊಂಬಂದಿಲ್ವಾ ಅಂತ ನೋಡೇ ಒಳಗೆ ಬಿಡ್ತಾ ಇದ್ದಾರೆ ಎಲ್ಲರದು. ಹಾಗಾಗಿ ಹಿಂದೂ ಹುಡುಗರು ಹುಡುಗಿರು ಯಾರು ಬಂದಿದ್ರು ಅವರೆಲ್ಲ ಯಾರು ಜೈ ಶ್ರೀರಾಮ್ ಹರ ಹರ ಮಹಾದೇವ ಘೋಷಣೆ ಹಾಕಿದರು, ಅವರೆಲ್ಲರೂ ಈಗ ತಮ್ಮ ಕೇಸರಿ ಶಾಲನ್ನು ಹೊರಗಿಟ್ಟು ಕ್ಯಾಂಪಸ್ ಒಳಗೆ ಹೋಗ್ತಿದ್ದಾರೆ. ಆದರೆ ಹಿಜಾಬನ್ನು ಆ ಥರ ನಾವು ಹಾಕ್ಕೊಂಡೇ ಹೋಗಬೇಕು, ನಾವು ಆಚೆ ಇಡಲ್ಲ, ಅಥವಾ ನಾವು ತೆಗೆದಿಟ್ಕೊಂಡು ಹೋಗಲ್ಲ, ನಾವು ಧರಿಸಲೇಬೇಕು ಅನ್ನೋದು ಮಗದೊಂದು ಕಡೆ. ಹಾಗಾಗಿ ಈ ಧರ್ಮ ಸಂಕಟ ಕರಾವಳಿ ಭಾಗದಲ್ಲಿ, ಉಡುಪಿ ಕುಂದಾಪುರ ಭಾಗದಲ್ಲಿ ನಡೆಸಿ ಈಗಾಗಲೇ ಅದು ರಾಜಕೀಯದ ಆಯಾಮ ಪಡ್ಕೊಂಡಿದೆ. ಪರ ವಿರೋಧಗಳ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮನವೊಲಿಸುವ ಪ್ರಯತ್ನ ಇನ್ನೊಂದು ಕಡೆ ಆಗ್ತಾ ಇದೆ, ಆದರೆ ಅದು ಕೂಡ ಸಫಲತೆ ಕಂಡಿಲ್ಲ ಈ ಕ್ಷಣಕ್ಕೆ ಅಂತ ಅನ್ನಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ಒನ್ಸ್ ಅಗೇನ್ ಲೈವ್ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಪರೀಕ್ಷಿತ್ ಸೇಠ್. ಮಧ್ಯಾಹ್ನ ಆಗ್ತಾ ಬಂತು, ವಾತಾವರಣ ತಣ್ಣಗಾಗ್ತಿದ್ಯಾ ಅಥವಾ ಇನ್ನು ಬಿಸಿ ಪಡ್ಕೋತಾ ಇದೆಯಾ, ಏನಾಗ್ತಿದೆ ಅಲ್ಲಿ? ಇಲ್ಲ ಸದ್ಯಕ್ಕೆ ವಾತಾವರಣ ತಣ್ಣಗಾಗಿದೆ. ಯಾಕಂದ್ರೆ ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿನಿಯರು ಏನು ಇಲ್ಲಿ ಪ್ರತಿಭಟನೆ ಮಾಡಿ ಘೋಷಣೆ ಹೋಗ್ತಾ ಬಂದರು. ಅವರನ್ನ ಕಾಲೇಜಿನೊಳಗೆ ಐ ಡಿ ಕಾರ್ಡ್ ಮೂಲಕ ಅವಳ ಒಳಗೆ ಬಿಟ್ಟಿದ್ದಾರೆ, ಕೇಸ ತೆಗೆಸಿ. ಸೊ ನಂತರ ಮುಸ್ಲಿಂ ವಿದ್ಯಾರ್ಥಿನಿಯರು ಇದ್ದಾರೆ, ಹಿಜಾಬ್ ಧರಿಸಿ ಬಂದ ಮುಸ್ಲಿಂ ವಿದ್ಯಾರ್ಥಿನಿಯರು, ಅವ್ರಿಗೆ ಕೂಡ ಒಳಗೆ ಸುಮಾರು ಒಂದು 10 ವಿದ್ಯಾರ್ಥಿನಿಯರ ಒಳಗೋಗಿ ಪ್ರಾಂಶುಪಾಲರೊಟ್ಟಿಗೆ ಮಾತಾಡಿದ್ದಾರೆ, ವಿದ್ ಪೋಷಕರೊಟ್ಟಿಗೆ ಪ್ರಾಂಶುಪಾಲರು ಕೂಡ ಒಂದು ಅವರ ಪರವಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಹಿಜಾಬ್ ಏನು ಅವಕಾಶ ಇತ್ತು, ಹಾಗೆ ನಾವು ನಿಮಗೆ ಸಪೋರ್ಟ್ ಬೆನ್ನೆಲುಬಾಗಿ ನಿಂತಿದ್ದೇವೆ. ಸೊ ಹಾಗಾಗಿ ಸರ್ಕಾರದ ಆದೇಶ ಕೂಡ ಇದೆ ಒಂದು ಕಡೆ, ಸೊ ಮತ್ತು ಒಂದು ಕಡೆ ಹೈಕೋರ್ಟ್ ತೀರ್ಪು ಕೂಡ ಇದೆ. ಆ ನಂತರ ನಾವು ಏನು ಮಾಡಬೇಕು ಅನ್ನುವಂಥದ್ದು ನಾವು ಹೇಳ್ತೀವಿ. ಸೊ ಅಲ್ಲಿವರೆಗೆ ನೀವು ಸಮಾಧಾನ ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಇಲ್ಲಿ ಪೋಷಕರು ಕೂಡ ಮಾತಾಡಿ ಹೋಗಿದ್ದಾರೆ. ಈಚೆ ಕಡೆ ದಲಿತ ಸಂಘರ್ಷ ಸಮಿತಿಯವರು ಕೂಡ ಒಂದು ಕಡೆ ರಾಜ್ಯಾಧ್ಯಕ್ಷರು ಕೂಡ ಬಂದು ಭೇಟಿ ಮಾಡಿದ್ರು. ಸೊ ಅವರಿಗೆ ಕೂಡ ಪ್ರಾಂಶುಪಾಲರು ಇಷ್ಟು ವರ್ಷ ಆ ಸಮಸ್ಯೆ ಇರಲಿಲ್ಲ, ಯಾವಾಗ ಉಡುಪಿಯಲ್ಲಿ ಪ್ರಾರಂಭ ಆಯಿತು ಆ ನಂತರ ಇಲ್ಲಿ ಕುಂದಾಪುರಕ್ಕೆ ತಟ್ಟಿದೆ. ಸೊ ಹಾಗಾಗಿ ನಮ್ಮ ಕೈಲಿ ಏನಿಲ್ಲ, ಸರ್ಕಾರದ ಆದೇಶ. ಸೊ ಹಾಗಾಗಿ ಕುಂದಾಪುರದಲ್ಲಿ ಇನ್ನೂ ಹೆಚ್ಚಿನ ಒಂದು ಉದ್ವಿಗ್ನತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೀಗ ಕಳೆದ 2-3 ದಿನಗಳಿಂದ ಅವಕಾಶ ಕೊಡ್ತಾ ಇಲ್ಲ. ಹೈಕೋರ್ಟ್ ತೀರ್ಪು ಬರಲಿ ಮತ್ತೆ ನಾವು ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಒಂದು ಮಾತಾಡಿದ್ದಾರೆ. ಪೋಷಕರು ಒಂದು ರೀತಿಯ ಸಮಾಧಾನ ಮಾಡ್ಕೊಂಡಿದ್ದಾರೆ. ಹರೀಶ್, ಎಷ್ಟು ಜನ ಬಂದಿದ್ರು, ಬಟ್ ಅವ್ರು ಇನ್ನೂ ಒಪ್ಪಿಲ್ಲ. ಆದ್ರೂ ಒಂದು ಲೆಟ್ರ್ ಇದೆ, ಕೊಟ್ಟೋಗಿದ್ದಾರೆ ಅವರು. ಅಂದ್ರೆ ಅರ್ಥ
ಪರ್ಮಿಷನ್ ಬೇಕೇ ಬೇಕು, ಹಂಗಿದ್ರೆ ನಮ್ಮ ಮಕ್ಕಳು ಒಳಗೆ ಬರ್ತಾರೆ ಅಂತ ಅರ್ಥನಾ ಏನು? ಅಂದ್ರೆ ಒಂದು ಮನವಿ ಮಾಡಿದ್ದಾರೆ, ಅಂದ್ರೆ ಶಾಂತಿಯುತವಾಗಿ ಮನವಿ ಮಾಡಿದ್ದಾರೆ. ನಮಗೆ ಇಷ್ಟು ವರ್ಷ ಹಾಕೊಂಡು ಬರ್ತಾ ಇದ್ವಿ, ಆದರೆ ಈಗ ದಿಢೀರಾಗಿ ಈ ತರ ಮಾಡಿದ್ರೆ ಸರಿಯಲ್ಲ. ಸೊ ನಮಗೆ ಅವಕಾಶ ಕೊಡಿ, ನಮಗೆ ಶಿಕ್ಷಣ ಕೂಡ ಮುಖ್ಯ ಹಾಗೂ ಧರ್ಮ ಕೂಡ ಮುಖ್ಯ, ಹಾಗಾಗಿ ನಮಗೆ ಒಳಗೆ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಕೂಡ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಪೋಷಕರು ಕೂಡ, ವಿದ್ಯಾರ್ಥಿಗಳು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಆ ಮೂಲಕ ಅವರು ಒಂದು ಪ್ರಿನ್ಸಿಪಲ್ ಮನವಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಮುಂದಿನ ಇನ್ನು 2 ದಿನಗಳಲ್ಲಿ ತೀರ್ಪು ಬರುತ್ತೆ, ಆನಂತರ ಏನಂತ ನಿರ್ಧಾರ ತೋರಿಸ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಅವರು ಮನವಿಯನ್ನು ಕೊಟ್ಟು ತೆರೆದಿರುವಂಥದ್ದು. ಸೊ ಮುಂದೆ ಏನಾಗುತ್ತೋ ನೋಡಬೇಕಾಗಿದೆ ಹರೀಶ್. ನಿನ್ನೆ ಎಲ್ಲ ಗೇಟ್ ಹತ್ರ ನಿಂತವ್ರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಬಹುಶಃ ಇವತ್ತೊಂಚೂರು ತಣ್ಣಗಾಗಿದೆ ಅಂತ ಅನಿಸ್ತಾ ಇದೆ. ಬೇರೆ ಬೇರೆ ಕಾಲೇಜು ಉಡುಪಿ ಕುಂದಾಪುರದ ಕಡೆ ಅಲ್ಲೆಲ್ಲ ಏನೇನು ಡೆವಲಪ್ಮೆಂಟ್ಸು? ಈಗ ಸದ್ಯಕ್ಕೆ ಎಲ್ಲ ಕಾಲೇಜ್ ಭಾಗದಲ್ಲಿ ತಣ್ಣಗಾಗಿದೆ. ಯಾಕಂದ್ರೆ ಇದು ಈಗ ಇವತ್ತಿನ 3ನೇ ಕಾಲೇಜು, ಬಂಡಾರ್ಸ್ ಕಾಲೇಜು. ನಾವೀಗ ನಿಮ್ಗೆ ಒಂದು ತೋರಿಸುವ ಪ್ರಯತ್ನ ಮಾಡ್ತೀನಿ. ಸೊ ಇದು ಬಂಡಾರ್ಸ್ ಕಾಲೇಜು. ಸೊ ಇಲ್ಲೇ ಈ ಕಾಲೇಜಿನಲ್ಲಿ ಒಂದು ಖಾಸಗಿ ಕಾಲೇಜ್ ಆಗಿದ್ದಾಗಿ ಈ ಕಾಲೇಜಿನಲ್ಲೇ ಒಂದು ಪ್ರತಿಭಟನೆ ಉದ್ವಿಗ್ನತೆ ಉಂಟಾಗಿತ್ತು. ಸೊ ಸರ್ಕಾರಿ ಕಾಲೇಜ್ ಎದುರಿಗೆ ನಿನ್ನೆ ಏನು ವಿದ್ಯಾರ್ಥಿಗಳು ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರು. ಈಗ ಬಂಡಾರ್ಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮೆರವಣಿಗೆ ಮೂಲಕ ಒಂದು ಆಕ್ರೋಶವನ್ನು ಹೊರಗಾಕಿದ್ರು. ಆಗ ಸದ್ಯಕ್ಕೆ ವಿದ್ಯಾರ್ಥಿಗಳು ಕೂಡ ಬರ್ತಾನೆ ಇದ್ದಾರೆ. ಸೊ ಮನವಿಯನ್ನು ಕೊಡ್ಲಿಕ್ಕೆ ಬರ್ತಾನೆ ಇದ್ದಾರೆ. ಸೊ ಅವರನ್ನು ಮಾತಾಡಿ ಟ್ರೈ ಮಾಡ್ತೀನಿ. ಸೊ ನೀವು ಈ ಕಾಲೇಜ್ ಸ್ಟೂಡೆಂಟ್ ಆಗಿ, ಓಕೆ, ನೀವೀಗ ಮನವಿ ಕೊಡ್ಲಿಕ್ಕೆ ಬಂದಿದ್ರೆ ಹೇಗೆ? I came to get my documents attested. Okay, document. Not for hijab, right? I'll talk even about that. Okay. Principal given the permission or what? I don't know actually. Yesterday they all were telling fighting. No, I don't know what happened. Okay. Today you are entering try to college or what? No, I'm trying to get my documents attested. I'm working actually, so they asked my documents. Okay. So I have come to attest my marks card. Okay. ಇದು ಅವರು ಮಾರ್ಕ್ಸ್ ಕಾರ್ಡ್ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಬಂದು ಮನವಿ ಕೊಟ್ಟು ಹೋಗಿದ್ದಾರೆ. ಸುಮಾರು 5-6 ವಿದ್ಯಾರ್ಥಿಗಳು ಬಂದು ಪೋಷಕರೊಟ್ಟಿಗೆ ಬಂದು ಮನವಿ ಕೊಟ್ಟು ಹೋಗಿದ್ದಾರೆ. ಸೊ ಈಗ ಸದ್ಯಕ್ಕೆ ವಾತಾವರಣ ಶಾಂತವಾಗಿದೆ. ಮುಂದಿನ ಯಾವ ರೀತಿ ನಿರ್ಧಾರ ತಗೊಳ್ತಾರೆ, ಸಂಘಟನೆಯವರು ಕೇಸ ಮತ್ತೆ ಪ್ರತಿಭಟನೆ ಮಾಡ್ತಾರಾ ಅಥವಾ ವಿದ್ಯಾರ್ಥಿಗಳು ಮತ್ತೆ ಇನ್ನಷ್ಟು ವಿದ್ಯಾರ್ಥಿಗಳು ಬರ್ತಾರಾ ಅನ್ನೋದು ಕಾದೊಣಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಪರೀಕ್ಷಿತ್ ಶೇಟ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಶೇಟ್ ಅಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನ ಮಾತಾಡ್ಸಿದ್ದಾರೆ. ಅವರೆಲ್ಲ ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಪೋಷಕರೊಟ್ಟಿಗೆ ಒಳಗೋಗಿ ಬಂದಿದ್ದಾರೆ, ಅವರನ್ನ ಕೂಡ ಮಾತಾಡ್ಸೋಣ. ಏನ್ ಹೇಳಿದ್ರು ಪ್ರಾಂಶುಪಾಲರು? ತಮ್ಮ ಪೋಷಕರು ಹೋಗಿದ್ರಿ, ಏನ್ ಹೇಳಿದ್ರು ಅಲ್ಲಿ? ನಮ್ದು ಮತ್ತೆ ಪ್ರಿನ್ಸಿಪಲ್ ಇಂದು ಯಾವುದೇ ರೀತಿಯ ಮಾತಾಗಿಲ್ಲ ಸರ್. ಏನು ಮಾತಾಗಿದೆಯೋ ಅದು ಪೇರೆಂಟ್ಸ್ ಮತ್ತೆ ಪ್ರಿನ್ಸಿಪಲ್ ಮಧ್ಯೆನೇ ಮಾತಾಗಿದೆ. ನಾವು ಯಾಕೆ ಹೋಗಿದ್ದಂದ್ರೆ ನಮ್ಮ ಸೈಡಿಂದ ಒಂದು ಮನವಿ ಪತ್ರ ಬರೆದಿದ್ದೇವೆ. ನಮಗೆ ನಮ್ಮ ಹಕ್ಕು ಬೇಕು, ರೈಟ್ ಬೇಕು, ಪರ್ಮಿಷನ್ ಯಾವುದೇ ಕಾರಣಕ್ಕೂ ಬೇಕೇ ಬೇಕು ಅಂತ ಒಂದು ಮನವಿ ಲೆಟರ್ ಬರೆದು ಸೈನ್ ಹಾಕಿ ಕೊಟ್ಟಿದ್ದೇವೆ ಅಷ್ಟೇ ಸರ್. ಇನ್ನು ನಮಗೆ ರಿಪೋರ್ಟ್ ಯಾವಾಗ ಸಿಗ್ತದೆಯೋ ಅದ್ರ ಮೇಲೆ ನಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಷ್ಟೇ. ಈ ಮೊದಲು ಹಾಕೊಂಡು ಬರ್ತಿದ್ರಾ ಹೇಗೆ? ಹೌದು, ಈಗ ಅಲ್ಲ, ಇದು 1-2 ದಿನದಿಂದ ಅಲ್ಲ, ತುಂಬಾ ವರ್ಷಗಳಿಂದ ನಾವು ಹಾಕೊಂಡು ಬರ್ತಿದ್ದೀವಿ. ಈಗ ಪ್ರಾಕ್ಟೀಸ್ ಮಾಡುವಂತದ್ದಲ್ಲ ಇದು. ಆಬ್ವಿಯಸ್ಲಿ ಇವತ್ತು ಸಡನ್ ಆಯ್ತಾ? ಏನು ನಮ್ಗೆ ಗೊತ್ತಿಲ್ಲ ಇದು ಹೇಗೆ ಬಂತು, ಯಾಕೆ ಬಂತು, ಯಾರು ಮಾಡಿದ್ದಾರೆ, ಅದ್ರ ರಿಲೇಟೆಡ್ ಏನು ಆನ್ಸರ್ ನಮ್ಮ ಹತ್ರ ಇಲ್ಲ. ಸಡನ್ಲಿ ನಮಗೆ ಅನೌನ್ಸ್ ಮಾಡಿದ್ದಾರೆ ಹಾಕ್ಲಿಕ್ಕಿಲ್ಲ ಅಂತ. ನಾವು ಆ ಟೈಮಲ್ಲಿ ಏನ್ ಫೀಲ್ ಮಾಡ್ಬೇಕಂತಾನು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ತಡೆ ಹಿಡಿದ್ರಾ ಹೇಗೆ? ಸಾರಿ, ತಡೆ ಹಿಡಿದ್ರಾ ನಿಮ್ಮನ್ನ? ಇಲ್ಲ, ಇವತ್ತು ನಾವು ಸ್ಟೂಡೆಂಟ್ಸ್ ಆಗಿದ್ದವರು ಕಾಲೇಜಿಗೆ ಬರಲೇ ಇಲ್ಲ. ಲೈಕ್ ಒಂದು ಸ್ಪಾಟ್ ಅಲ್ಲಿ ಗ್ಯಾದರ್ ಆಗಿದ್ದೇವೆ ಸರ್. ಇದು ವಿದ್ಯಾರ್ಥಿನಿಯ ಮಾತು. ಅವರ ಮುಂದಿನ ಸ್ಟೆಪ್ ಏನು ನಾವು ಹೇಳ್ತೀವಿ. ಪೋಷಕರೊಟ್ಟಿಗೆ ಮಾತಾಡಿದ್ದಾರೆ, ನಾವು ಹೋಗಿಲ್ಲ, ಆದ್ರೆ ಪೋಷಕರೊಟ್ಟಿಗೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಸೊ ನಮಗೆ ಅವಕಾಶ ಕೊಡಬೇಕು, ಹಿಜಾಬ್ ಒಟ್ಟಿಗೆ ಅವಕಾಶ ಕೊಡಬೇಕು ಅನ್ನೋ ಆಗ್ರಹನ ಮಾಡಿದ್ದಾರೆ. ಕ್ಯಾಮರಾಮನ್ ನ್ಯೂಸ್ ಜೊತೆ ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಹಿಜಾಬ್ ವರ್ಸಸ್ ಕೇಸರಿ ಈಗ ಬಂಡಾರ್ಸ್ ಕಾಲೇಜಿಗೂ ತಟ್ಟಿದೆ. ಸೊ ಈಗ ಬಂಡಾರ್ಸ್ ಕಾಲೇಜಿನಲ್ಲಿ ಬೆಳಗಿನಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳುವಂತೆ ಯತ್ನ ಮಾಡಿದ್ರು. ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಹೋಗುವಂತೆ ಯತ್ನ ಮಾಡಿದ್ರು. ಆದ್ರೆ ಏನು ಕಾಲೇಜಿನ ಕೇಸರಿ ಶಾಲೆಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಹಿಜಾಬ್ ಧರಿಸಿ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ. ಈಗ ಕಾಲೇಜಿನಲ್ಲಿ ಮಾತಾಡಿದ್ದಾರೆ. ಕಾಲೇಜ್ ಒಳಗೆ ತೆರಳಿ ಪ್ರಾಂಶುಪಾಲ ಒಟ್ಟಿಗೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ, ಅವ್ರಿಗೆ ಏನು ಪ್ರಾಂಶುಪಾಲರು ಏನು ಉತ್ತರ ಕೊಟ್ಟಿದ್ದಾರೆ ಅವ್ರ ಹತ್ರ ಕೇಳೋಣ. ಏನು ಉತ್ತರ ಕೊಟ್ಟಿದ್ದಾರೆ? So principal, today when we came with the hijab, so we just wrote a letter and we were asking him to permit us to class, but and he said that he have full support on us. So 50% is getting support and remaining is on 8th Feb. So whatever the High Court decides. So we just want to study with the dignity, sir, with the education. Means everything is equal for everyone. So this a piece of land doesn't matter in the education. Why this issue raised here? Because this issue it raised here because they were not allowing to enter the hijab because in Udupi PU government college also it happened this. So just we want that nothing should affect our education, sir. So we want this hijab. What's the next step? So next step is that we are waiting for result on 8th Feb. So I hope everything will be good. Finally, what principal told?
Our principal, he said that he will support us. Like he is supporting all the students because every students are like his children. So he is also supporting us. Only he is waiting for the government decision. So how many students outside? So we are like almost 60-70 students are there. Muslim students. ಈಗ ನಮ್ಮೊಂದಿಗೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಉದಯ್ ಕುಮಾರ್ ತಲ್ಲೂರ್ ನಮ್ಮ ಜೊತೆ ಇದ್ದಾರೆ. ಅವರು ಈ ವಿದ್ಯಾರ್ಥಿನಿಯ ಜೊತೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ದಿಢೀರಾಗಿ ಸ್ಟಾರ್ಟ್ ಆಗಿದೆ, ಏನು ಹೇಳಿದ್ರು, ಇವತ್ತು ಏನಾಯ್ತು ಅಂತ? ನಾವು ಇವತ್ತು ಡೆಲಿಗೇಷನ್ ಹೋಗಿದ್ವಿ. ಇದೇ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ನಡೆಯುವುದು ತಪ್ಪು. ಶಿಕ್ಷಣವು ಸರ್ವರಿಗೂ ಶಿಕ್ಷಣ, ಸಮಬಾಳು ಸಮಪಾಲು, ಎಲ್ಲರಿಗೂ ಒಂದೇ ರೀತಿಯ ನಿಯಮಗಳನ್ನು ಇರಬೇಕು ಅನ್ನೋದು. ಈಗ ಇದನ್ನು ನಾವು ಹಿಜಾಬ್ ಅಂತ ನಾವೇನು ಇದು ಕರೀತಾರೆ, ಅದು ಶಿರವಸ್ತ್ರನ ಧರಿಸ್ಕೊಂಡು ಬರೋದು. ಅದನ್ನು ನಾವು ಇದು ಕಾನೂನು ಇದಲ್ಲ ಅಂತ ಹೇಳೋದು. ಅದಕ್ಕೆ 15(2) ಏನು ಹೇಳುತ್ತೆ, ಜಾತಿ ತಾರತಮ್ಯ ಮಾಡಬಾರ್ದು ಅಂತ ಆರ್ಟಿಕಲ್ ಇದರಲ್ಲಿ ಹೇಳ್ತದೆ. ಜಾತಿ ತಾರತಮ್ಯ ಮಾಡಿದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟಾಗತ್ತೆ. ಸಾಂವಿಧಾನಿಕ ಬಿಕ್ಕಟ್ಟನ್ನು ವಿವರಿಸ್ಬೋದು. ಹಿಂದೆ ನಾವು ಇದೇ ಕಾಲೇಜ್ನಲ್ಲಿ ಓದಿದವರು, ಈ ಕಾಲೇಜ್ನಲ್ಲಿ ಈ ಥರ ಇಲ್ಲ. ಎಲ್ಲ ಮುಸ್ಲಿಮ್ಸು ಹೆಂಗೆ ಬರ್ತಾರೆ ಅದೇ ಪದ್ಧತಿಯಲ್ಲಿ ಶಿಕ್ಷಣ ನಡೀತಾ ಇದೆ. ಇದು ಹೊರಗಿನಿಂದ ಬಂದಿರತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ನಾವು ಶಾಂತಿಯುತವಾಗಿ ನಡ್ಕೊಂಡೋದ್ರು, ಶಾಂತಿಯುತವಾಗಿ ಇರಬೇಕು. ಶಾಂತಿ ಕದಲತಕ್ಕಂಥ ಹೊರಗಿನ ಶಕ್ತಿಗಳು ಇದಾಗಿ ಒಂದು ರಾಜಕೀಯ ಪ್ರೇರಣೆ ಪಡ್ಕೊಂಡು ಇದನ್ನು ಕೌಂಟ್ರ್ ವ್ಯವಸ್ಥೆಗೆ ಮಾಡಿ ಇದನ್ನು ದೊಡ್ಡದಾಗಿ ಮಾಡಿ ನಮ್ಮ ಜಿಲ್ಲೆಯ ಶಾಂತಿಯನ್ನು ಕೆದರ್ತಾ ಇದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಏನು ಹೇಳೋದಂದಾಗಿದ್ದರೆ, ಸಮಾಜ ಕಲ್ಯಾಣ ಸಚಿವರು ನಮ್ಮ ಜಿಲ್ಲೆಯವರಾದ್ರಿಂದ ಅವರು ಇದನ್ನು ಕೂತ್ಕೊಂಡು ಎಲ್ಲ ಇದನ್ನು ಬಗೆಹರಿಸಬೇಕು. ನಮ್ಮನ್ನು ಕರಿಬೇಕು, ಅವರನ್ನು ಕರೆದು ಒಂದು ಶಾಂತಿಯುತವಾಗಿ ಬಗೆಹರಿಸಬೇಕು. ಈ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಬಗೆಹರಿಸೋದ್ರ ಮೂಲಕ ಇಲ್ಲಿ ಶಾಂತಿ ನೆಲೆಸಬೇಕು ಅಂತ ನಮ್ಮ ಕಳಕಳಿ ಇದೆ. ಯಾಕಂದರೆ ಕಾಲೇಜಿನ ಒಳಗೂ ಪ್ರಿನ್ಸಿಪಾಲರು ಅದನ್ನೇ ಹೇಳಿದರು, ನಾವು ಎಲ್ಲರಿಗೂ ಸಮಾನತೆಯಿಂದ ನೋಡಿದ್ದೇವೆ, ಅದೇನು ನಾವಿಲ್ಲ ಹೊರಗಿನಿಂದ ಬಂದಿರತಕ್ಕಂಥದ್ದು, ಒಳಗೆ ಈ ವ್ಯವಸ್ಥೆ ಇಲ್ವೇ ಇಲ್ಲ ಅಂತ ಹೇಳಿದರು. ಇನ್ನು 2 ದಿನ ಅವಕಾಶ ಕೊಡಿ. 2 ದಿನ ಅವಕಾಶ ಸರ್ಕಾರ ಮತ್ತು ಈಗಾಗಲೇ ಹೈಕೋರ್ಟ್ಗೆ ನಾವು ಅಪೀಲ್ ಮಾಡಿದ್ದೀವಿ. ಹೈಕೋರ್ಟ್ನ ಅಪೀಲು ತೀರ್ಮಾನ ಏನು ಬರ್ತದೆ ಅದನ್ನು ನೋಡಿಕೊಂಡು ನಾವು ಮುಂದಿನ ಹೆಜ್ಜೆನ ಇಡ್ತಾ ಇದ್ದೇವೆ. ಇವತ್ತು ಯಾವುದೇ ಹಿಜಾಬ್ ಧರಿಸಿದ ಸ್ಟೂಡೆಂಟ್ಗೆ ಅವಕಾಶ ಇಲ್ವಾ? ಹೇಗೆ? ಇವತ್ತು ಇರಲಿಲ್ಲ, ನಿನ್ನೆನೂ ಇರಲಿಲ್ಲ, ಮೊನ್ನೆನೂ ಇರಲಿಲ್ಲ, ಇವತ್ತು ಇರಲಿಲ್ಲ. ಇದು ಗುರುವಾರದಿಂದ ಆಗಿರ್ತಕ್ಕಂಥದ್ದು ಬಂಡಕಾಸ್ ಕಾಲೇಜಿನಲ್ಲಿ. ಇದು ಈ ಸರ್ಕಾರಿ ಶಾಲೆಗಳು ಇದು ಬಂದಿದೆ. ಈ ಉಡುಪಿಯಿಂದ ಬಂದಿರತಕ್ಕಂಥದ್ದು ಇಲ್ಲಿ ಕುಂದಾಪುರಕ್ಕೆ ಎಲ್ಲ ಕಡೆನೂ ಇದು ಬಿತ್ತರಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಹೇಳೋದು, ಇಲ್ಲಿ ಶಾಂತಿ ಇದೆ, ಇಲ್ಲಿ ಏನು ಒಳಗೆ ಏನಿಲ್ಲ, ಒಳ್ಳೆ ಶಾಂತಿಯುತವಾಗಿದೆ. ಆದರೆ ಹೊರಗಿನಿಂದ ಬಂದ ನಾವೆಲ್ಲರೂ ಸೌಹಾರ್ದಯುತ ಮೀಟಿಂಗ್ ಕರಿಬೇಕು ಅಂತೇಳಿ ನಾವು ಎಲ್ಲ ಏನು RSS ಇರ್ಬೋದು, ನಮ್ಮ BJP ಮುಖಂಡರು ಇರ್ಬೋದು, ಅವ್ರನ್ನೆಲ್ಲ ಒಂದು ಕರೆದು ಮಾತುಕತೆ ಮಾಡಬೇಕು ಅಂತ ಸಮಾಜ ಕಲ್ಯಾಣ ಸಚಿವರಿಗೆ ಇದನ್ನು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ನಾವೆಲ್ಲ. ಇದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರ ಮಾತು. ಏನು ಮೊದಲಿಂದ ಕೂಡ ಸೌಹಾರ್ದ ಇದ್ದಿತ್ತು, ಈಗ ಉಡುಪಿಯಿಂದ ಇದು ಶುರುವಾಗಿ ಕುಂದಾಪುರಕ್ಕೆ ತಲುಪಿದೆ. ಸೊ ಹಾಗಾಗಿ ಹೈಕೋರ್ಟ್ನ ತೀರ್ಪಿನ ಮೇಲೆ ಈಗ ನಿರ್ಧಾರ ಆಗಿದೆ. ಪ್ರಾಂಶುಪಾಲರು ಕೂಡ ಒಳ್ಳೆ ರೀತಿಯ ವರ್ತನೆ ಮಾಡಿದ್ದಾರೆ, ಅವರು ಕೂಡ ಸಪೋರ್ಟ್ ಇದೆ ಅನ್ನುವಂಥದ್ದು ಉದಯ್ ಕುಮಾರ್ ತಲ್ಲೂರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಪರೀಕ್ಷಿತ್ ಶೇಡ್, ನ್ಯೂಸ್ 18 ಕನ್ನಡ, ಉಡುಪಿ. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕರಾವಳಿ ಕರ್ನಾಟಕ ಅಂತ ಮಾತಾಡ್ತಿದ್ವಿ, ಈಗ ಹಂಗಲ್ಲ, ಉತ್ತರ ಕರ್ನಾಟಕ ಕೂಡ ವ್ಯಾಪಿಸಿದೆ ಈ ಹಿಜಾಬ್ ವಿವಾದ. ಹಿಜಾಬ್ ಅನ್ನು ಬೆಂಬಲಿಸಿ ಕಲಬುರಗಿಯಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಹಿಜಾಬ್ಗೆ ಅವಕಾಶ ಕೊಡಬೇಕು ಅಂತ ವಿದ್ಯಾರ್ಥಿನಿಯರು ಅಲ್ಲಿ ಮನವಿ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು 100 ವಿದ್ಯಾರ್ಥಿಗಳು. ನ್ಯಾಷನಲ್ ಕಾಲೇಜ್ ಅಲ್ ಬದರ್ ವಿದ್ಯಾರ್ಥಿಗಳ ಗುಂಪು ಪ್ರತಿಭಟನೆಯಲ್ಲಿದ್ದಾರೆ. ಆ ಭಾಗದ ಶಾಸಕಿ ಖನೀಜ್ ಫಾತಿಮಾ ಕೂಡ ಭಾಗಿಯಾಗಿದ್ದಾರೆ. ನೀವು ನೋಡ್ತಿರುವಂಥ ದೃಶ್ಯ ಕಲಬುರಗಿಯಲ್ಲಿ 100 ಸಂಖ್ಯೆಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು. ಹಿಜಾಬ್ಗೆ ಅವಕಾಶ ಕೊಡಬೇಕು ಅಂತ ವಿದ್ಯಾರ್ಥಿನಿಯರು ಮನವಿ ಮಾಡ್ತಿದ್ದಾರೆ. ಆ ಭಾಗದ ಶಾಸಕಿ ಖನೀಜ್ ಫಾತಿಮಾ ಕೂಡ ಬಂದಿದ್ದಾರೆ. भेदभाव से आजादी, भेदभाव से आजादी, हम लेके रहेंगे आजादी, हम लेके रहेंगे आजादी, हम लेके रहेंगे आजादी, भेदभाव से आजादी. ಕಲಬುರಗಿಯಲ್ಲಿ ನನ್ನ ಸಹೋದ್ಯೋಗಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ತಗೊಳ್ಳೋಣ. ಗುಡ್ ಆಫ್ಟರ್ನೂನ್ ಅರುಣ್ ಕುಮಾರ್. ವೆರಿ ಗುಡ್ ಆಫ್ಟರ್ನೂನ್. ಏನಾಗ್ತಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ? ಹಿಜಾಬ್ ಅನ್ನ ಇನ್ನು
ಧರಿಸಬಾರದು ಅನ್ನೋ ಏನು ವಿವಾದ ನಡೀತಾ ಇದೆ, ಈ ವಿವಾದಕ್ಕೆ ಈಗ ಇದು ನಮ್ಮ ಧರ್ಮದ ನಮ್ಮ ಸಂಸ್ಕೃತಿ ಇದು, ಇದನ್ನ ಧರಿಸದೇ ಬರಬೇಕು ಅನ್ನೋದು ಇಷ್ಟು ದಿನ ಇಲ್ಲಾರದ ವಿವಾದ ಈಗ ಯಾಕೆ ಬರ್ತಾ ಇದೆ ಅಂತ ಅನ್ನೋ ಕಾರಣಕ್ಕಾಗಿ ಅದನ್ನ ವಿರೋಧಿಸಿ ಈ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾವಿರಾರು ಜನ ವಿದ್ಯಾರ್ಥಿನಿಯರು ಮತ್ತೆ ಉತ್ತರ ಮತಕ್ಷೇತ್ರದ ಶಾಸಕಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಂಸ್ಕೃತಿ. ಕಳೆದ ಹಲವಾರು ವರ್ಷ, ನೂರಾರು ವರ್ಷಗಳಿಂದ ಈ ಒಂದು ಹಿಜಾಬ್ ಧರಿಸುವಂತ ಪದ್ಧತಿ ನಮ್ಮ ಧರ್ಮದಲ್ಲಿದೆ. ಇಷ್ಟು ದಿನ ವಿರೋಧಿಸಿದವರು ಈಗ ಯಾಕೆ ವಿರೋಧಿಸಿ ಸುಖ ಸುಮ್ಮನೆ ವಿವಾದಕ್ಕೆ ಮಾಡ್ತಾ ಇದ್ದಾರೆ? ಇದನ್ನ ನಮ್ಮ ಇತ್ತೀಚೆಗೆ ಇರಲಾರದಂತ ವಿವಾದ ಈಗ ಯಾಕೆ ಬಂತು? ಬಿಜೆಪಿ ಸರ್ಕಾರ ಬೇಕಂತಲೇ ನಮ್ಮ ಈ ಒಂದು ಅಲ್ಪಸಂಖ್ಯಾತರ ಮೇಲೆ ಗಡಾಪ್ರಹಾರ ಮಾಡಲು ಮುಂದಾಗಿದೆ ಅನ್ನೋ ಮಾತು ಕೂಡ ಉತ್ತರ ಶಾಸಕಿ ಹೇಳ್ತಾ ಇದ್ದಾರೆ. ಇಷ್ಟು ಜನ ವಿದ್ಯಾರ್ಥಿನಿಯರು ಏನು ಕಾಲೇಜಿಗೆ ಹಿಜಾಬ್ ಅನ್ನ ಧರಿಸ್ಕೊಂಡೇ ಬರ್ತಾ ಇದ್ರು, ಆದ್ರೆ ಈಗ ಯಾಕೆ ಅವರನ್ನ ತಡೀತಾ ಇದ್ದಾರೆ, ಈಗ ಯಾಕೆ ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಅಲ್ಲದೆ ತಾಕತ್ತಿದ್ದರೆ ಸರ್ಕಾರಕ್ಕೆ ನಾನು ವಿಧಾನಸೌಧದಲ್ಲಿ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತೀನಿ, ತಾಕತ್ತಿದ್ದರೆ ನನ್ನನ್ನು ತಡೀಲಿ ಅನ್ನೋ ಮಾತು ಕೂಡ ಉತ್ತರ ಶಾಸಕಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾಕೆ ಈ ರೀತಿ ಒಂದು ವಿವಾದ ಮಾಡ್ತಾ ಇದಾರೆ? ಈ ಒಂದು ಹಿಂದಿನಿಂದಲೂ ಕೂಡ ನಾವು ಧರಿಸ್ಕೊಂಡೇ ಬರ್ತಾ ಇದೀವಿ, ಇದನ್ನು ಈಗ ಯಾಕೆ ಇದನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ? ಇವರು ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲ, ಹಾಗಾಗಿ ಇದನ್ನು ವಿವಾದ ಸೃಷ್ಟಿ ಮಾಡಿ ಮುನ್ನೆಲೆಗೆ ಬರುವಂತ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ. ಈ ಬಗ್ಗೆ ನಾವು ಸಿಎಂ ಅನ್ನ ಭೇಟಿ ಮಾಡಿ ಅವರನ್ನು ಕೂಡ ಮಾತಾಡ್ತಿದೀವಿ. ಅಂದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸಿಎಂ ಇನ್ನೂವರೆಗೂ ಕೂಡ ಮಧ್ಯಸ್ಥಿಕೆ ವಹಿಸಿ ಇದರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅನ್ನೋ ಮಾತು ಕೂಡ ಉತ್ತರ ಶಾಸಕ ಹೇಳ್ತಾ ಇದ್ದಾರೆ. ಇದು ಇಷ್ಟಕ್ಕೆ ಏನು ನಿಲ್ಲದಿದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಕೂಡ ಉತ್ತರ ಶಾಸಕಿ ನೀಡ್ತಾ ಇದ್ದಾರೆ. ಇದಕ್ಕೆ ಈಗ ಕೂಡಲೇ ಸರ್ಕಾರದನ್ನ ಏನು ಆ ವಿದ್ಯಾರ್ಥಿನಿಯರ ಪ್ರಿನ್ಸಿಪಲ್ ಏನ್ ಕಾಲೇಜು ಒಳಗಡೆ ಬಿಡ್ತಾ ಇಲ್ಲ, ಆ ವಿದ್ಯಾರ್ಥಿನಿಯನ್ನು ಬಿಟ್ಟು ಈ ಒಂದು ಏನು ಹಿಂದೆ ಹಾಕೊಂಡ್ ಬರ್ತಾ ಇದಾರೆ ಮುಂದುವರಿಸಬೇಕು ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದ್ರ ಬಗ್ಗೆ ನಾವು ಗೃಹ ಸಚಿವರನ್ನು ಕೂಡ ಗಮನಕ್ಕೆ ತರ್ತೀವಿ, ಮತ್ತೆ ಸಿಎಂ ಅನ್ನ ಭೇಟಿ ಮಾಡಿ ಇದನ್ನ ಮುಂದುವರಿಸುವಂತ ಮಾತು ಕೂಡ ಹೇಳ್ತಾ ಇದ್ದೇವೆ. ಇನ್ನು 2 ತಿಂಗಳಲ್ಲೇ ಏನು ಪರೀಕ್ಷೆನ ಸಮೀಪ ಬರ್ತಾ ಇದೆ, ಹಾಗಾಗಿ ಈ ವಿವಾದವನ್ನ ಬಿಟ್ಟು ಇದನ್ನೇ ಮುಂದುವರಿಸಿ ವಿದ್ಯಾರ್ಥಿನಿಯರಿಗೆ ಅವಕಾಶ ಕೊಡಬೇಕು ಅನ್ನೋ ಮಾತು ಕೂಡ ಉತ್ತರ ಶಾಸಕ ಹೇಳ್ತಾ ಇದ್ದಾರೆ. ಹರೀಶ್ ನಗರ್. ಥ್ಯಾಂಕ್ ಯು ಅರುಣ್ ಕುಮಾರ್, ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ. SDPI ಮತ್ತು PFI ಇದರಿಂದ ಲಾಭ ಪಡಿತಾ ಇದೆ. ಈ ಒಟ್ಟು ವಿವಾದಕ್ಕೆ ಉಡುಪಿಯ 6 ಮಂದಿ ವಿದ್ಯಾರ್ಥಿನಿಯರು ಪ್ರಚೋದನೆ ನೀಡಿದರು. ಇದರಿಂದ ಸಮಾಜ ಒಡೆಯೋ ಕೆಲಸ ಆಗ್ತಾ ಇದೆ ಅಂತ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಜಾಬ್ ಅನ್ನುವ ಇಶ್ಯೂ ಏನಿದೆ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ಇಶ್ಯೂ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಏನೋ ಇತ್ತೀಚಿನ ಸಮಯದಲ್ಲಿ SDPI ಮತ್ತು ಕ್ಯಾಂಪಸ್ ಫ್ರಂಟ್ ಅವರು ಸ್ವಲ್ಪ ಅವರ ಮೂಮೆಂಟನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಕಡೆ SDPI ಅವರು ಪಂಚಾಯತ್ಗಳನ್ನ ಗೆದ್ದಿದ್ದಾರೆ. ಈ ರೀತಿ ಅವರ ಸ್ಟೂಡೆಂಟ್ ವಿಂಗ್ ಆದ ಕ್ಯಾಂಪಸ್ ಫ್ರಂಟಿನ ಮೂಲಕ ಒಂದು 6 ಸ್ಟೂಡೆಂಟ್ಸ್ಗಳಿಗೆ ಅವರು ಗಾಳಿ ಹಾಕ್ಯಂತ ಅಥವಾ ಪ್ರಚೋದನೆಯನ್ನು ಮಾಡಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಸಮುದಾಯದಲ್ಲಿ ನಮ್ಮ ಶಕ್ತಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾಳ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು 2-3 ವಿಷಯಗಳನ್ನು ನಾವು ಯೋಚನೆ ಮಾಡಬೇಕು, ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದು, ಸ್ಟೂಡೆಂಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಅವರಿಗೆ ಹಕ್ಕನ್ನು ಕೊಟ್ಟಿದೆ, ಫಂಡಮೆಂಟಲ್ ರೈಟ್. ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಅವರದಾದ ಬೈಲಾಸ್ ಹಾಕ್ಕೊಳ್ತಾರೆ. ಯೂನಿಫಾರ್ಮ್ ಏನಂತ ಇರ್ತದೆ, ಸ್ಟೂಡೆಂಟ್ಸ್ಗೆ ಬೇಕಾದ್ರೆ ಆ ಯೂನಿಫಾರ್ಮ್ ಹಾಕ್ಬೋದು, ಬೇಡದಿದ್ದರೆ ಎಲ್ಲಿ ಅವರಿಗೆ ಬೇಕಾದ ಯೂನಿಫಾರ್ಮ್ ಸಿಗ್ತದೆ ಆ ಕಾಲೇಜಿಗೆ ಹೋಗಬೇಕು. ಈ ಶಾಲೆಯಲ್ಲಿ ಹೋಗಿ ನಾನು ಇದನ್ನೇ ಹಾಕ್ತೆ ಅಂತ ಹೇಳಿದ್ರೆ ಆಗೋದಿಲ್ಲ. ಭಾರತ ದೇಶದಲ್ಲಿ ಇದನ್ನೆಲ್ಲ ಮಾಡಿಕೊಂಡು ನಾವು ಸಂವಿಧಾನಸೂ ಬೇಡ, ಅದು ಬೇಡ, ಇದು ಬೇಡ, ನಮ್ಮ ಧರ್ಮನ ಮೇಲೆ ಅಂತ ಹೇಳಿದರೆ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದನ್ನೋದು ನನ್ನ ನಂಬಿಕೆ. ಈ ಮೂಲಭೂತವಾದಿಗಳು ಈ ವಿದ್ಯಾರ್ಥಿಗಳ ಎಜುಕೇಷನ್ಗೆ ಅಡ್ಡ ಬಿಡ್ತಾ ಇದ್ದಾರೆ. 2014 ನಂತರ ಈ ಘಟನೆಗಳು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತದೆ. ಇದನ್ನು ನಾವು ಯೋಚನೆ ಮಾಡಬೇಕು. ಈಗ ಈ ರೀತಿ ಯೋಚನೆ, ಹಿಜಾಬನ್ನು ಹಾಕಿ ಒಳಗೆ ಕೂತ್ಕೊಳ್ತೇವೆ, ನಮಗೆ ಪುರುಷ ಲೆಕ್ಚರ್ಸ್ ಬಂದರೆ ಅವರು ಪಾಠ ಮಾಡೋಕೆ ಹೆದರಿಕೆ ಆಗ್ತದೆ. ಈ ರೀತಿಯ ವರ್ತನೆ ನೋಡೋದು. ನಮ್ಮ ಪರಂಪರೆ, ನಮ್ಮ ದೇಶದಲ್ಲಿ ಗುರುಗಳಿಗೆ ಸಿಕ್ಕುವಂಥ ಗೌರವ, ಅದು ಇದು ಎಲ್ಲದನ್ನು ಸೈಡಿಗೆ ಹಾಕಿ ಒಂದು ಮೂಲಭೂತವಾದಿ ಮನಸ್ಥಿತಿಯನ್ನು ಸಣ್ಣ ಇಂಪ್ರೆಷನಬಲ್ ಮೈಂಡ್ಸನ್ನು ಏನಂತ ಹೇಳ್ತೇವೆ, ಸಣ್ಣ ಮಕ್ಕಳು ಯಾರಿದ್ದಾರೆ ಸ್ಟೂಡೆಂಟ್ಸ್, ಅವರ ಮೈಂಡಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. SDPI ಅವರಿಗೆ ಕಾಂಪಿಟೇಷನ್ಗೆ ಹೇಳ್ತದ್ದು ಈಗ ಸಿದ್ದರಾಮಯ್ಯನವರು ಮುಂದೆ ಬಂದು ನಾ ಮುಂದು ಅನ್ನುವಂಥ ಒಂದು ಮುಸ್ಲಿಂ ಓಟಿಗಾಗಿ ಈ ರೀತಿಯ ರಾಜಕಾರಣವನ್ನು ಸಿದ್ದರಾಮಯ್ಯನವರು, ಮಾನ್ಯ ಒಪೋಸಿಷನ್ ಲೀಡ್ರು, ಹಿಂದಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಬಿಹೇವ್ ಮಾಡಬೇಕಾದವರು ಈ ರೀತಿ ವರ್ತಿಸ್ತಿದ್ದಾರೆ. ಬಹಳ ಇದು ಮುಂದಿನ ದಿನಗಳಲ್ಲಿ ಬಹಳ ಒಂದು ಕೆಟ್ಟದಾದ ಪರಿಣಾಮ ಸಮಾಜದ ಮೇಲೆ ಬೀರಲಿಕ್ಕೆ. ಹಿಜಾಬ್ ವಿಚಾರದಲ್ಲಿ ಸರ್ಕಾರ ನಿರ್ಧಾರವನ್ನು ಸ್ಪಷ್ಟಪಡಿಸಿದೆ. ಧಾರ್ಮಿಕತೆ ಮನೆ ಮತ್ತು ಅವರ ಓಡಾಡುವ ಪರಿಸರದಲ್ಲಿ ಮಾತ್ರ ಇರಲಿ, ಶಾಲೆಗಳಲ್ಲಿ ಧಾರ್ಮಿಕ ವಸ್ತ್ರಗಳು ಬೇಡ ಅಂತ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಹೇಳಿಕೆ ಕೊಟ್ಟರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಸರ್ಕಾರ ಸ್ಪಷ್ಟವಾದ ಸಂದೇಶವನ್ನು, ಸರ್ಕಾರದ ವಿಚಾರಗಳನ್ನು ಜನರಿಗೆ ತಿಳಿಸಿದೆ.
ಆ ಪ್ರಕಾರ ಇಲಾಖೆ ಮುಖಾಂತರ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಧರ್ಮದ ಆಧಾರಿತವಾಗಿ ಅವರಿಗೆ ಪೂರ್ಣವಾದ ಸ್ವಾತಂತ್ರ್ಯ ಅವರಿಗೆ ಇದೆ ಅಂತೇಳಿ ಆದರೆ ಅವರ ಮನೆ ಮತ್ತು ಅವರು ಓಡಾಡುವಂಥ ಪರಿಸರದಲ್ಲಿ ಶಾಲೆಗಳಿಗೆ ಶಾಲೆದೇ ಆದ ಒಂದು ನಿಯಮಗಳಿದೆ. ಪ್ರತಿಯೊಂದು ಶಾಲೆಯಲ್ಲಿ ಅದಕ್ಕೆ ಒಂದು ಸಮವಸ್ತ್ರ ಅಥವಾ ಇನ್ನಿತರ ನಿಯಮಗಳನ್ನು ಶಾಲೆ ಈಗಾಗಲೇ ನಿಗದಿ ಮಾಡಿದೆ. ಆ ಪ್ರಕಾರ ಶಾಲೆಯ ನಿಯಮಗಳನ್ನು ಪಾಲಿಸಿಕೊಳ್ಬೇಕಾದಂಥದ್ದು ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿದೆ. ಆ ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಧರ್ಮದ ವಿಚಾರದಲ್ಲಿ ಅವರ ತಲೆ ಒಳಗಡೆ ಏನೋ ಒಂದು ತುಂಬಿ ಈ ರೀತಿಯ ಅವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿಕೊಟ್ಟವರು ಯಾರು ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಪೂರ್ಣ ಹುನ್ನಾರ ಇದೆ ಅಂತ ಹೇಳುವಂಥದ್ದು ಎಲ್ರಿಗೂ ಮನದಟ್ಟಾಗ್ತಾ ಇದೆ. ಹಾಗಾಗಿ ಒಂದು ಮಾತನ್ನು ಸ್ಪಷ್ಟಪಡಿಸಬೇಕು, ಏನು ಅಂತ ಹೇಳಿದ್ರೆ ಕಲಿಯುವಂಥ ಮಕ್ಕಳಿಗೆ ಶಾಲೆಗೆ ಹೋದಾಗ ಅವರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕು, ಬಿಟ್ಟರೆ ಈ ರೀತಿಯ ಅವ್ಯವಸ್ಥೆಗಳಿಗೆ ಆಸಕ್ತಿಯನ್ನು ತೋರಿಸುವಂಥದ್ದು ಆ ವಿದ್ಯಾರ್ಥಿಗಳು ಕೂಡ ಮಾಡಬಾರ್ದು. ಶಾಲೆಗಳಲ್ಲಿ ಹಿಜಾಬ್ ಮತ್ತು ಕೇಸರಿ ವಿವಾದದ ಬಗ್ಗೆ ಸಚಿವ ಹಾಲಪ್ಪ ಆಚಾರ್ ಕೂಡ ಮಾತಾಡಿದ್ರು. ಶಿಕ್ಷಣ ಇಲಾಖೆಗೆ ತನ್ನದೇ ಆದ ನಿಯಮಗಳಿವೆ, ಅದರ ನಿಯಮದಡಿಯಲ್ಲೇ ಎಲ್ಲರೂ ಹೋಗಬೇಕು ಅಂತ ಮಾತಾಡಿದ್ರು. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ನಮ್ಮ ಮಕ್ಕಳನ್ನು ಅಲ್ಲಿ ಏನಂದರೆ ವಿದ್ಯಾಭ್ಯಾಸ ಒಂದು ಸಂಸ್ಕಾರ ಪಡೀಲಿಕ್ಕೆ ಕಳಿಸ್ತೀವಿ. ಅಲ್ಲಿ ಯಾವುದೋ ಒಂದು ಲಾಭಕ್ಕೆ ಯಾವುದೋ ಒಂದು ಯಾರನ್ನಾದರೂ ಒಂದು ಎತ್ತರದ ತೋರ್ಸೋಕ್ಕಲ್ಲ. ಹೀಗಾಗಿ ಬಹುಶಃ ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಹೆಚ್ಚು ಒತ್ತು ಕೊಡಲಾರ್ದೇ ಅದನ್ನೇನಂತ ಸಮರ್ಥವಾಗಿ ನಮ್ಮ ಶಿಕ್ಷಣ ಇಲಾಖೆ ಮೊದಲಿಂದ ಹೆಂಗೆ ಹೋಗ್ತಾ ಇದೆ ಹಾಗೆ ಏನಂತಂದರೆ ಅಲ್ಲಿ ಒಂದು ಶಿಸ್ತು ಅನ್ನೋದು ಕಾಪಾಡ್ಕೊಳ್ಬೇಕಾಗುತ್ತೆ. ಆ ಶಿಸ್ತಿನ ಅಡಿಯಲ್ಲಿ ಎಲ್ಲರೂ ಅಷ್ಟೇ, ಅವರು ಇವರು ಅಂತ ಹೇಳೋದಿಲ್ಲ, ಎಲ್ಲರಿಗೂ ಒಂದೇ ಆದ ನಿಯಮ, ಆ ನಿಯಮದ ಒಳಗೆ ಹೋಗ್ಬೇಕು. ಧರ್ಮಾಂಧತೆ ಸೃಷ್ಟಿಗೆ ಸರ್ಕಾರ ಅವಕಾಶ ನೀಡೋದಿಲ್ಲ. ಹೊರಗಿನ ಷಡ್ಯಂತ್ರದ ಮತಾಂತರ ಮೂಲಕ ಸಮಾಜವನ್ನು ಒಡೆಯುವ ಕುತಂತ್ರ ನಡೀತಾ ಇದೆ. ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲ್ ಹಾಕೊಂಡು ಬಂದಿದ್ದಾರೆ ಅಷ್ಟೇ ಅಂತ ವಿಧಾನಸೌಧದಲ್ಲಿ ಸಮಾಜ ಕಲ್ಯಾಣ ಸಚಿವ ಶ್ರೀಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿದ್ರು. ಬನ್ನಿ ನೋಡೋಣ. ಆ ವಿದ್ಯಾರ್ಥಿನಿಯರು 1.5 ವರ್ಷದಿಂದ ಬರ್ತಾ ಇದ್ರು, ಅವರು ಹಿಜಾಬಿನ ಯಾವುದೇ ಸಮಸ್ಯೆಗಳಿರಲಿಲ್ಲ. ಈಗ ಹೊರಗಿನ ಷಡ್ಯಂತ್ರಗಳು, ಹೊರಗಿನ ಒಂದು ರೀತಿಯ ಮತಾಂಧತೆಗಳು ಶಿಕ್ಷಣ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಇಂಥ ಮತಾಂಧತೆಯ ಮೂಲಕ ಸಮಾಜವನ್ನು ಒಡೆಯುವಂಥ ಕುತಂತ್ರ ಏನಿದೆ ಅದನ್ನು ಖಡಾಖಂಡಿತವಾಗಿ ಸಮಾಜ ವಿರೋಧಿಸುತ್ತೆ, ಸರ್ಕಾರ ವಿರೋಧಿಸುತ್ತೆ. ಯಾವ ಕಾರಣಕ್ಕೂ ನಮ್ಮ ಸ್ಪಷ್ಟತೆ ಇರೋದು ಏನಂತ ಹೇಳಿದರೆ, ಶಾಲಾ ನಿಯಮಗಳಂತಿದೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಇದೆ, ಶಾಲಾ ಅಭಿವೃದ್ಧಿ ಸಮಿತಿಯಲ್ಲೂ ಇದೆ. ಶಾಲಾ ನಿಯಮಗಳಂತೆ, ಶಿಕ್ಷಣ ಇಲಾಖೆ ನಿಯಮಗಳಂತೆ ಶಾಲಾ ಸಮವಸ್ತ್ರವನ್ನು ತರಿಸಿ ಎಲ್ಲರೂ ಬರಬೇಕು ಅನ್ನುವಂಥ ನಿಯಮ ಈಗಾಗಲೇ ಇದೆ. ಅದಕ್ಕೆ ಒಂದು ರೀತಿಯ ಕುಚೋದ್ಯ ಕೊಡುವಂಥ ಕೆಲಸಗಳು, ಮತಾಂಧತೆಯನ್ನು, ಧರ್ಮಾಂಧತೆಯನ್ನು ತೆಗೆದುಕೊಂಡು ಬಂದು ಶಾಲೆಯಲ್ಲಿ ವೈಭವೀಕರಿಸುವ ಮೂಲಕ ಸಮಾಜವನ್ನು ಒಡೆಯುವಂಥ ಯಾವ ಕುತಂತ್ರ ಇದೆ ಅದನ್ನು ಸರ್ಕಾರ ಸಹಿಸೋದಿಲ್ಲ, ಸಮಾಜವು ಸಹಿಸೋದಿಲ್ಲ. ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೇವೆ, ಶಾಲೆಯ ಸಮವಸ್ತ್ರಕ್ಕಷ್ಟೇ ಸೀಮಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಇರಬೇಕು. ಕರ್ನಾಟಕ ಸರ್ಕಾರ ವಿವಾದಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಈಗ ಹಿಜಾಬ್ ವಿವಾದವನ್ನು ತಂದಿದ್ದಾರೆ. ಮೈಸೂರು ಮಹಾರಾಜರ ಕಾಲದಲ್ಲೂ ಕೂಡ ಹಿಜಾಬ್ ಇತ್ತು. ಮಾರ್ವಾಡಿ ಸಮಾಜದಲ್ಲಿ ಮುಖದ ಮೇಲೆ ಪರ್ದೆ ಹಾಕ್ಕೊಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಹೆಣ್ಮಕ್ಳು ತಲೆ ಮೇಲೆ ಸೀರೆ ಸೆರಗಿಲ್ಲದೆ ಹೊರಗೆ ಬರೋದೇ ಇಲ್ಲ. ಇದೆಲ್ಲ ನಮ್ಮ ಸಂಪ್ರದಾಯ ಅಷ್ಟೇ, ಹಿಜಾಬ್ ಮಾಸ್ಕ್ ಇದ್ದಂಗೆ ಇರುತ್ತೆ ಅಷ್ಟೇ ಅಂತ MLC CM ಇಬ್ರಾಹಿಂ ಹೇಳಿಕೆ ಕೊಟ್ಟರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಹೆಣ್ಮಕ್ಳು ಫುಲ್ ಆಗಿ ಏನಿದೆ ಅಂದ್ರೆ ತಲೆ ಗುಂಗಟ್ ಹಾಕ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಹೋದರಿಯರು, ತಾಯಂದಿರು ತಲೆ ಮೇಲೆ ಶೆರಗಿಲ್ದೆ ಒಂದು ಹೆಣ್ಣು ಸಿಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಫುಲ್ ತಲೆಗೆ ಶೆರಗ್ ಹಾಕ್ತಾರೆ. ನಮ್ಮ ಸಂಸ್ಕೃತಿ ಇದು. ಹಿಜಾಬ್ ಅಂದ್ರೆ ಏನು? ಹೆಣ್ಮಕ್ಳು ಹಾಕಿರ್ತಕ್ಕಂಥದ್ದು ನೀವು ನೋಡಿ, ಫೋಟೋಗಳು ಬಂದಿದ್ದಾವೆ. ಏನ್ ಪೂರಾ ಬುರ್ಕ ಅಲ್ಲ, ಕೋವಿಡಿಗೆ ನೀವೇನ್ ಹಾಕಿದ್ರು ಅದನ್ನೇ ಅವ್ರು ಹಾಕೊಂಡು ಬಂದವ್ರೆ. ಇದೇ ಹಿಜಾಬ್. ಈ ತಲೆ ಮೇಲೆ ಹೆಣ್ಮಕ್ಳು ಅದ್ರೊಂದು ಬಟ್ಟೆ ಇರುತ್ತೆ. ಇದು ಸರ್ಕಾರ ಬೇಡ ಅನ್ನತ್ತಾ? ಅಯ್ಯೋ ಹುಚ್ಚುಮುಂಡೆವ, ನಿಮ್ಗೇನ್ ತೆಗಿಲು ಬಂದಿದ್ದಾವ? ಪ್ರಿನ್ಸಿಪಲ್ಲು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾವ, ಬುದ್ಧಿ ಇದೆಯಾ? ನ್ಯೂಸ್ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಎಲ್ಲೂ ಹೋಗದೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ಹಿಜಾಬ್ ಅನ್ನು ಧರಿಸಿ ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಬೇಕು. ಸರ್ಕಾರ ಹೇಗೆ ಹಿಜಾಬ್ ಬ್ಯಾನ್ ಮಾಡುತ್ತೆ ನೋಡ್ತೀನಿ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಶಾಸಕಿ ಖನೀಜ್ ಫಾತಿಮಾ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಸದನದಲ್ಲೂ ಹಿಜಾಬ್ ಅನ್ನ ಧರಿಸಿಯೇ ಭಾಗಿಯಾಗ್ತೀನಿ, ತಾಕತ್ತಿದ್ರೆ ವಿಧಾನಸೌಧದಲ್ಲಿ ತಡೀಲಿ ನೋಡೋಣ. ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕಿ ಖನೀಸ್ ಫಾತಿಮಾ ಸವಾಲ್ ಹಾಕಿದ್ರು. ಇಷ್ಟು ದಿನ ಇಲ್ಲದ ವಿವಾದ ಈಗ ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದ್ರು. ಹಿಜಾಬ್ ಬ್ಯಾನ್ ಮಾಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಈ ಕುರಿತು ಬಸವರಾಜ ಬೊಮ್ಮಾಯಿ ಅವರ ಹತ್ರ ಮಾತಾಡ್ತೀನಿ ಅಂದ್ರು ಖನೀಸ್ ಫಾತಿಮಾ. में भी जो बच्चों को रोका गया है, गेट बंद कर दिया, उन लोग के मुंह पे गेट बंद करे हैं। 23 बच्चे जो बुर्का पहन के आए थे उन लोग अंदर आने नहीं दिए हैं। और आप लोग देख रहे हैं कि मैं भी असेंबली में बैठती हूँ, हिजाब पहन के बैठती हूँ। अगर किसी को हिम्मत है तो मेरे को रोक के दिखाओ, हमारा कल्चर है ये, किसी को कोई हक नहीं पहुँचता इसको आप रोकने का। बराबर हम बुर्का पहनेंगे, हिजाब पहनेंगे, हम इसके लिए जितनी हो सके जहाँ तक जाना है हम दिल से ये पूरी लड़ाई लड़े के हम उन लोग को इंसाफ दिलाएंगे। जो जो भी बुर्का पहनना चाह रहे हैं उन लोग को रोक नहीं सकते आप, क्योंकि आज़ाद हिंदुस्तान है, जो कॉन्स्टिट्यूशनल राइट है हमारा ये बाबा साहब अम्बेडकर ने बनाया है। सबका अपना अपना हक है कल्चर को, और उसको जो भी हम पहनना चाहते हैं हम पहन सकते हैं। और आज तक ये चीज़ नहीं हुई, ये नया बीजेपी आने के बाद से ये नए नए सब शुरू हो रहे हैं। हम इसको इंशाल्लाह होने नहीं देंगे, आगे तक फाइट करेंगे हम लोग, सीएम के पास जाएंगे हम लोग। ರಾಜ್ಯದಲ್ಲಿ ಹಿಜಾಬ್ ವಿವಾದದ ಹಿಂದೆ ಷಡ್ಯಂತ್ರ ಇದೆ. ಶಾಲೆಯ ಒಳಗೆ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಬೇಕು, ಶಾಲೆವರೆಗೂ ಹಿಜಾಬ್ ಬುರ್ಕಾ ಹಾಕೊಂಡು ಬರಲಿ, ವಿದ್ಯಾರ್ಥಿಗಳ ಮುಂದೆ ಬಿಟ್ಟು ವಿವಾದ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸಿದ್ದರಾಮಯ್ಯನವರು. ಕೆಲವರು ಹಿಜಾಬ್ ವ್ಯಕ್ತಿ ಸ್ವಾತಂತ್ರ್ಯ ಅಂತಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಇದೊಂದು ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಹಿಜಾಬ್ ಇರ್ಬೋದು, ಬುರ್ಕಾ ಇರ್ಬೋದು ಇತ್ಯಾದಿಗಳನ್ನ ಮನೆಯಿಂದ ಶಾಲೆಯ ಕಾಂಪೌಂಡಿನ ತನಕ ಹಾಕ್ಕೊಂಡು ಬರಲಿ. ಅದಾದ ನಂತರ ತರಗತಿಗಳಲ್ಲಿ ಕೂತ್ಕೊಳ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ ಥರನೇ ಸಮವಸ್ತ್ರದಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥದ್ದು ಸಂಪ್ರದಾಯ. ಇಲ್ಲಿಯ ತನಕ ತುಂಬ ಶಾಲೆಗಳಲ್ಲಿ ಆ ರೀತಿಯಾದ ನಡ್ಕೊಂಡು ಬರ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಏನೋ ಒಂದು ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವರು ಹೊರಟು ಕೆಲವೇ ವಿದ್ಯಾರ್ಥಿಗಳನ್ನು ಎದುರು ಬಿಟ್ಟು ಈ ರೀತಿಯಾದಂಥ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆ ಮಾಡ್ತೇನೆ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವ್ರು ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಕೊಡಲಿ, ವ್ಯಕ್ತಿ ಸ್ವಾತಂತ್ರ್ಯ ಮಾಡೋರು ಯಾಕೆ ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ? ಒಂದು ಕಡೆ ಮಹಿಳೆಯರಿಗೆ ಎಲ್ಲೂ ಕೂಡ ಪ್ರವೇಶಗಳನ್ನು ನಿರಾಕರಣೆ ಮಾಡುವಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಹೀಗೆ ಬರಬೇಕು ಅಂತೇಳಿ ಅವರೇ ನಿಯಮಾವಳಿಗಳನ್ನು ರೂಪಿಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಸಹಿಸೋದಿಲ್ಲ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಅನ್ನೋದು ಒಂದು ಸಾಂಪ್ರದಾಯಿಕವಾಗಿ ಬಂದಿದೆ. ಕಾನೂನಿನ ಚೌಕಟ್ಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನು ಮಾಡ್ತೇವೆ. ಮತ್ತು ನಾನು ನಾಡಿನ ಎಲ್ಲ ಮುಸಲ್ಮಾನ್ ಮಹಿಳೆಯರಿಗೆ ವಿನಂತಿ ಮಾಡ್ತೇನೆ, ನಿಮಗೆ ತ್ರಿಬಲ್ ತಿಲಾಕನ್ನು ರದ್ದು ಮಾಡೋದ್ರ ಮುಖಾಂತರ ಭದ್ರತೆಯನ್ನು ಕೊಟ್ಟಿದ್ದು ಮೋದಿ ಸರ್ಕಾರ. ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಜೊತೆಗೆ ಬರುವಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಶಾಲೆಯಲ್ಲಿ ಹಿಜಾಬ್ನಂತಹ ಘಟನೆಗಳಿಗೆ ಆಸ್ಪದ ಇಲ್ಲ. ಶಾಲೆಯ ನಿಯಮದಂತೆಯೇ ಶಿಕ್ಷಣ ಪಡೆಯೋದು ಧರ್ಮ, ಅದರೊಳಗೆ ಬೇರೆ ಧರ್ಮ ತರೋದು ಸರಿಯಲ್ಲ. ತಾಲಿಬಾನ್ ಸಂಸ್ಕೃತಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತಾಡಿದ್ರು. ಹಿಜಾಬ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಹೇಳಿಕೆ ನೋಡಿದ್ದೀನಿ, ಅವರು ಟಿಪ್ಪು ಜಯಂತಿ ನಡೆಸಿ ಸಾಮರಸ್ಯ ಹಾಳು ಮಾಡಿದ್ದಾರೆ. ಶಾದಿ ಭಾಗ್ಯದಲ್ಲಿ ಕೆಲವು ಸಮುದಾಯಕ್ಕೆ ಯೋಜನೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ತುಂಬ ಎಚ್ಚರಿಕೆಯನ್ನು ಮಾತಾಡಬೇಕು. ಹಿಜಾಬ್ ವಿಚಾರ ಈಗ ನ್ಯಾಯಾಲಯದಲ್ಲಿದೆ, ಕಾದು ನೋಡ್ತೀವಿ. ಮಂಗಳೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಹಿಜಾಬ್ ಇರ್ಬೋದು, ಯಾವುದೇ ಈ ರೀತಿಯ ಘಟನೆಗಳಿಗೆ ಆಸ್ಪದಗಳಿಲ್ಲ. ಶಾಲೆ ಅನ್ನತಕ್ಕಂಥದ್ದು ಒಂದು ಸರಸ್ವತಿ ಮಂದಿರ. ಇಲ್ಲಿ ಆ ಶಾಲೆಯ ನಿಯಮ ಮತ್ತು ಅನುಶಾಸನದೊಟ್ಟಿಗೆ ಕಲಿಬೇಕಾಗಿರ್ತಕ್ಕಂಥದ್ದು ಧರ್ಮ, ಅದರೊಳಗೆ ಬೇರೆ ಧರ್ಮ ತರತಕ್ಕಂಥದ್ದು ಸರಿಯಲ್ಲ. ಯಾರಿಗೆ ಈ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲವೋ ಅವರವರು ಬೇರೆ ದಾರಿಯನ್ನು ಹುಡುಕಬಹುದು. ಆದರೆ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ. ಇಂಥದ್ದಕ್ಕೆ ಎಲ್ಲೂ ಅವಕಾಶಗಳಿಲ್ಲ. ಶಾಲೆಯ ನಿಯಮದ ಅಡಿಯಲ್ಲೇ ಕಲಿಬೇಕು. ಇದನ್ನು ತಾಲಿಬಾನ್ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಕೊಡುವುದಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿ ಸಾಮರಸ್ಯವನ್ನು ಕೆಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಹಿಜಾಬ್ನ ಬಗ್ಗೆ ಮಾತಾಡ್ತಾರೆ. ಅವರು ಯೋಚನೆ ಮಾಡಬೇಕು. ಅವ್ರು ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಆಡಳಿತದಲ್ಲಿ ಈ ರೀತಿಯ ಘಟನೆಗಳು ಎಷ್ಟಾಗಿದ್ದಾವೆ, ಇದರಿಂದ ಏನು ಸಾಮರಸ್ಯ ಕೆಡಿಸಿದೆ ಅನ್ನುವಂಥದ್ದು ಎಚ್ಚರಿಕೆಯಿಂದ ಅವ್ರು ಮಾತಾಡಬೇಕು ಅಂತ ಹೇಳಿದ. ಇವತ್ತು ಹಿಜಾಬ್ ಅಂತದ್ದಕ್ಕೆ ನಮ್ಮ ಸರ್ಕಾರ ಅವಕಾಶಗಳನ್ನು ಕೊಡುವುದಿಲ್ಲ. ಇವತ್ತು ನ್ಯಾಯಾಲಯದ ಮುಂದಿದೆ, ತೀರ್ಮಾನ ಕಾಯ್ತೇವೆ. ಎಲ್ಲವೂ ನಿಯಮದ ಶಾಲೆಯ ಅನುಶಾಸನಗಳೇನಿದ್ದಾವೆ, ನಿಯಮ ಇದೆ, ಆ ನಿಯಮಕ್ಕೆ ಸರಿಯಾಗಿ ನಡೆ. ಹಿಜಾಬ್ ವಿವಾದದ ಬಗ್ಗೆ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟರು ಸಂಸದ ಪ್ರತಾಪ್ ಸಿಂಹ. ಲೇವಡಿ ಮಾತಾಡಿದ್ರು. ಸಿದ್ದರಾಮಯ್ಯ ಅಲ್ಲ, ಸಿದ್ದ ರಹೀಂ ಅಯ್ಯ ಅಂತ ಹೆಸರು ಬದಲಿಸ್ತಾರೆ. ಅಧಿಕಾರಕ್ಕಾಗಿ ಬೇಕಾದರೆ ಹೆಸರು ಬದಲಾವಣೆ ಮಾಡ್ಕೋತಾರೆ ಇವರು. ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಂಭೀರವಾಗಿ ಯಾರು ಪರಿಗಣಿಸಬೇಡಿ ಎಂದರು ಪ್ರತಾಪ್ ಸಿಂಹ.
ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಯಾರು ಗಂಭೀರವಾಗಿ ತೆಗೆದುಕೊಳ್ಬೇಡಿ. ಯಾಕೆಂತಂದರೆ ಅವರು ರಾಜಕಾರಣಕ್ಕೋಸ್ಕರ ಬಹಳಷ್ಟು ಮಾತುಗಳನ್ನಾಡ್ತಿರ್ತಾರೆ. ಈಗ ಅವರನ್ನ ಗೋರಿಪಾಳ್ಯದ ಜಮೀರ್ ಅವರು ಬನ್ನಿ ಚಾಮರಾಜಪೇಟೆ ಬನ್ನಿ 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 ಅಂತ ಸಿದ್ದರಾಮಯ್ಯನವ್ರನ್ನ ಕರಿತಾ ಇದ್ದಾರೆ. ಇನ್ನಲ್ಲೇ ಎಲ್ಲರಿಗೂ ಒಂದು ವೇಳೆ ನೀವೇನಾದರೂ ಚಾಮರಾಜಪೇಟೆಗೆ ಹೋಗಿ ಅವ್ರೇನಾದ್ರು ಚುನಾವಣೆಗೆ ನಿಂತು ಅಲ್ಲಿರೋರು ಯಾರಾದರೂ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಹೇಳಿ ಸರ್ ನಿಮ್ಮ ಹೆಸರಲ್ಗಡೆ ರಾಮ ಇದೆ ಅಂತೇನಾದ್ರೂ ಯಾರು ಪ್ರಶ್ನೆ ಮಾಡಿಬಿಟ್ರೆ ಚುನಾವಣೆಗೋಸ್ಕರ ಬೇಕಾದ್ರೆ ಅವರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ದರಹಿಮಯ್ಯ ಅಂತ ಬೇಕಾದ್ರೂ ಅವ್ರ ಹೆಸರು ಇಟ್ಕೊಳ್ಬಿಡ್ತಾರೆ. ಅವರು ರಾಜಕಾರಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೆ ಏರೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ. ಅವ್ರನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ. ಹಿಜಾಬ್ ವಿವಾದದ ಬಗ್ಗೆ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ. ಹಿಜಾಬ್ ವಿವಾದಕ್ಕೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದು, ದೇಶದ ಹೆಣ್ಮಕ್ಳ ಭವಿಷ್ಯ ಕಸಿಯುತ್ತಾ ಇದ್ದೀವಿ. ತಾಯಿ ಸರಸ್ವತಿ ಭೇದ ಭಾವ ಮಾಡಲಾರಳು. ತಾಯಿ ಸರಸ್ವತಿ ಎಲ್ರಿಗೂ ಕೂಡ ತಿಳುವಳಿಕೆ ನೀಡಲಿ. ಹಿಜಾಬ್ ವಿವಾದಕ್ಕೆ ರಾಹುಲ್ ಗಾಂಧಿ ಅವರ ಟ್ವೀಟ್, ಬೈ ಲೆಟಿಂಗ್ ಸ್ಟೂಡೆಂಟ್ಸ್ ಹಿಜಾಬ್ ಕಮ್ ಇನ್ ದ ವೇ ಆಫ್ ದೇರ್ ಎಜುಕೇಶನ್, ವಿ ಆರ್ ರಾಬಿಂಗ್ ದ ಫ್ಯೂಚರ್ ಆಫ್ ದ ಡಾಟರ್ಸ್ ಆಫ್ ಇಂಡಿಯಾ. ಮಾ ಸರಸ್ವತಿ ಗಿವ್ಸ್ ನಾಲೆಡ್ಜ್ ಟು ಆಲ್, ಶಿ ಡಸಂಟ್ ಡಿಫ್ರೆನ್ಶಿಯೇಟ್. ಇದು ರಾಹುಲ್ ಗಾಂಧಿ ಅವರ ಟ್ವೀಟ್. ಹಿಜಾಬ್ ವಿವಾದದ ಬಗ್ಗೆ ಬಿ ಕೆ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಹಿಜಾಬ್ ವಿವಾದ ಹುಟ್ಟುಹಾಕಿದ್ದಾರೆ. ದೆಹಲಿಯಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಹೊರಗಿಟ್ಟಿದ್ರು. ಈಗ ಕೆಲವೇ ದಿನಗಳಲ್ಲಿ ಹಿಜಾಬ್ ವಿಚಾರ ಮುನ್ನೆಲೆಗೆ ತಂದಿದೆ. ಈ ಸೂಕ್ಷ್ಮ ವಿಚಾರದ ಹಿಂದೆ ಅಜೆಂಡಾ ಗೊತ್ತಾಗುತ್ತೆ. ವಿದ್ಯಾರ್ಥಿನಿಯರನ್ನ ಹೊರಗಿಟ್ಟ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅಮಾನತಾಗಬೇಕು ಅಂದರು. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಮತ್ತು ಸಂಘ ಪರಿವಾರ ಪ್ರೇರಿತ ಹೆಣ್ಣುಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಸಮವಸ್ತ್ರದ ಜೊತೆಗೆ ಮತ್ತೊಂದು ಸಮವಸ್ತ್ರ ಧರಿಸಬಾರ್ದು ಅಂಥೇಳಿ ತಾಲಿಬಾನ್ನ ಫರ್ಮಾನ್ ಓಡಿಸಿರ್ತಕ್ಕಂಥದ್ದು ಅದು ಖಂಡನೀಯ. ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ಯೂನಿಫಾರ್ಮ್ ಜೊತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅದೇ ಸಮವಸ್ತ್ರದ ಮ್ಯಾಚ್ ಆಗ್ತಕ್ಕಂಥ ಬಟ್ಟೆಗಳನ್ನು ಆಗ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೀವಿ. ಬಸವರಾಜ ಬೊಮ್ಮಾಯಿನವರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇನ್ನು ಒಂದು ವರ್ಷದಲ್ಲಿ ಚುನಾವಣೆ ಹೋಗಬೇಕು. ಅದಕ್ಕೋಸ್ಕರ ಧಾರ್ಮಿಕದ ಭಾವನೆಗಳನ್ನು ಕೆರಳಿಸಿ ಮತಯಾಚನೆ ಮಾಡಲು ಒಂದು ಪ್ರಯತ್ನ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಸಹ ಉತ್ತರ ಕೊಡಬೇಕಾಗುತ್ತೆ. ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ಖಂಡನೀಯ. ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಒಂದೇ ಒಂದು ಧರ್ಮದವರು ಮಾತ್ರ ಧರ್ಮದ ತೆರಿಗೆಯಿಂದ ಶಾಲೆಗಳನ್ನು ಕಟ್ಟಿಸಿಲ್ಲ. ಪ್ರತಿಯೊಬ್ಬ ಭಾರತೀಯನ ತೆರಿಗೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕಟ್ಟಿಸಿರ್ತಕ್ಕಂಥದ್ದು. ಯಾವುದೇ ಕಾನೂನು ಸಹ ಹೇಳೋದಿಲ್ಲ ಮಕ್ಕಳಿಗೆ ಯಾವ ರೀತಿಯ ಬಟ್ಟೆಗಳು ಹಾಕಬೇಕು ಅಂತ ಹೇಳಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಷಡ್ಯಂತ್ರ. ರಾಜ್ಯಾದ್ಯಂತ ಕಾಲೇಜಲ್ಲಿ ಹಿಜಾಬ್ ವಿವಾದದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಕೈ ಮೀರೋಕ್ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳಿ. ರಾಜ್ಯ ಸರ್ಕಾರಕ್ಕೆ ಶಾಸಕ ತನ್ವೀರ್ ಸೇಠ್ ಎಚ್ಚರಿಕೆ ಪತ್ರ ಬರೆದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ಧರಿಸಿದ್ದವರನ್ನ ತಡೆದಿದ್ದು ಆಕ್ಷೇಪಾರ್ಹ. ಹೆಣ್ಣು ಮಕ್ಕಳ ರಕ್ಷಣೆ ಶಿಕ್ಷಣ ಸರ್ಕಾರದ ಕರ್ತವ್ಯ. ಸಿಎಂ ಶಿಕ್ಷಣ ಸಚಿವರಿಗೆ ಪತ್ರ ಬರೆದರು ತನ್ವೀರ್ ಸೇಠ್. ಆ ಪತ್ರ ನಾವು ತೋರಿಸ್ತಾ ಇದ್ದೀವಿ. ತನ್ವೀರ್ ಸೇಠ್ ಅವರ ಪತ್ರ ಇದು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಹಿಜಾಬ್ ಧರಿಸಿದ್ದವರನ್ನ ತಡೆದಿದ್ದು ಆಕ್ಷೇಪಾರ್ಹ. ಹೆಣ್ಣು ಮಕ್ಕಳ ರಕ್ಷಣೆ ಶಿಕ್ಷಣ ಸರ್ಕಾರದ ಕರ್ತವ್ಯ ಅಂತ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತನ್ವೀರ್ ಸೇಠ್ ಪತ್ರ ಬರೆದಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಅಫಿಷಿಯಲ್ ಆಗಿ ಟ್ವೀಟ್ ಕೂಡ ಮಾಡಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಮತೀಯವಾದ ತುರುಕುವ ಯತ್ನ ನಡೀತಾ ಇದೆ. ಮತೀಯವಾದ ತುರುಕೋದಕ್ಕೆ ಸಿದ್ದರಾಮಯ್ಯವರಿಂದ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗಲೇ ಇದೇ ನಿಯಮ ಇತ್ತು. ಅವತ್ತಿಲ್ಲದ ವಿವಾದ ಇವತ್ತು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿವಾದದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಟ್ವೀಟ್ ಬಿಜೆಪಿ ಕರ್ನಾಟಕ ಅಫಿಷಿಯಲ್ ಪೇಜಿಂದ. ಚಾಮರಾಜಪೇಟೆಗೆ ವಲಸೆ ಹೋಗೋದಕ್ಕಾಗಿ ಸಿದ್ದರಾಮಯ್ಯವರು ಹಿಜಾಬ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಡೀತಿರುವಂತಹ ಹಿಜಾಬ್ ವಿವಾದ ರಾಜಕೀಯ ಪ್ರೇರಿತ. ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ. ಜನಮಾನಸದಿಂದ ಮಾಸಿ ಹೋಗ್ತಿರುವಂತಹ ಕಾಂಗ್ರೆಸ್ ಪಕ್ಷ ಮತೀಯವಾದ ಶಕ್ತಿಗಳ ಜೊತೆ ಸೇರಿ ಈ ವಿವಾದವನ್ನು ವಿಸ್ತಾರಗೊಳಿಸುತ್ತಿದ್ದಾರೆ. ಇಲ್ಲಿ ತನಕ ಮತ ಬ್ಯಾಂಕ್ ರಾಜಕಾರಣ ಮಾತ್ರ ಮಾಡ್ತಿದ್ದಾರೆ. ಇಲ್ಲಿರೋದು ಮರಿ ಅದು ಮಾತ್ರ ಅಂತ ಹೇಳ್ತಿದ್ದಾರೆ. ನೀವು ಮುಂದುವರಿಸ್ತೀನಿ. ಇನ್ನೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಹಿಜಾಬ್ ವಿವಾದದ ಬಗ್ಗೆ ವಿದ್ಯಾರ್ಥಿಗಳು ಏನೇನು ಮಾತಾಡ್ತಾರೆ ಬನ್ನಿ ನೋಡೋಣ. ಧೂಳಲ್ಲಿ ಕೂತ್ಕೊಂಡು ರಸ್ತೆ ಮೇಲೆ ಒಂದು
ಭಿಕ್ಷೆ ಬೇಡ ಕೂತ್ಕೊಂಡಿದ್ದೀವಿ ನಾವು. ಊಟ ಮಾಡಿದ್ದು ಇಲ್ಲೇ. ಎಷ್ಟು ನಮ್ಮ ಮಕ್ಕಳು ಅಂತಾರೆ ಅವರು ನಮ್ಗೆ. ಇಷ್ಟು ಅವ್ರ ಮಕ್ಕಳಾಗಿದ್ರೆ ಅವ್ರು ಈ ತರ ಮಾಡ್ತಿದ್ದೀರಾ? ನಮ್ಗೆ ಇದೆಲ್ಲ ಮರ್ಕ ತರ ಆಗುತ್ತೆ ಮೀಡಿಯಾದವರಿಗೆ. ಆದ್ರೆ ನಮ್ ದುಃಖ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಹಿಜಾಬು ಬೇಕು, ನಮ್ ಸ್ಟಡಿಯೂ ಬೇಕು. ಇಷ್ಟು ವರ್ಷ ಆಗಿದೆ ಅಲ್ಲ, ಈಗಲೂ ಮುಂದುವರ್ಸ್ಲಿ ಅಲ್ಲ ಹಿಜಾಬ್ದಿಂದ ಸ್ಟಡಿ. ಇಷ್ಟು ವರ್ಷ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ, ಈಗ ಸಡನ್ಲಿ ಹೇಗ್ ಪ್ರಾಬ್ಲಮ್ ಆಯ್ತು ಆ ತರ? ಅಷ್ಟೇ ಕೇಳುದು. ನಮಗೆ ಒಂದೇ ಕೇಳಲಿಕ್ಕಿರೋದು, ಗೌರ್ಮೆಂಟ್ ಹತ್ರ ಆಗಲಿ ಯಾರ ಹತ್ರ ನಮ್ಗೆ ಒಂದೇ ಕೇಳಲಿಕ್ಕಿರೋದು, ನಮಗೆ ಎಜುಕೇಷನ್ ಬೇಕು, ಅದೇ ಥರ ಹಿಜಾಬು ಬೇಕು. ನಮಗೆ ಹಿಜಾಬ್ ಇಲ್ಲದೆ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ ಕಾಲೇಜಿಗೆ. ತುಂಬ ಜನರ ಮನಸ್ಸಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದು ನಮಗೆ ಫೋರ್ಸೇಬಲ್ ಮಾಡಿದ್ದು ಅಂತ. ಇಲ್ಲ, ಇದು ನಾವು ನಮ್ಮ ಇಷ್ಟದಿಂದ ಆಗ್ತಿದ್ವಿ. ಇದು ನಮಗೆ ಇನ್ನೂ ಪ್ರೊಟೆಕ್ಟಿಂಗ್ ಅಷ್ಟೇ ಅಲ್ಲದೆ ಹೊರತು ನಮ್ಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ನಮ್ಗೆ ಎರಡೂ ಬೇಕು. ನಾವೆಂತ ಮಾಡಿ ನಮ್ಗೆ ಅಂದರೆ ಈಗ ಕಾಲೇಜಲ್ಲಿ ನಮ್ಗೆ ಯಾರು ಬಿಡುವುದಿಲ್ಲ. ನಮ್ಗೆ ಕೋರ್ಟ್ ಆರ್ಡರ್ ಬಂದರೆ ನಮ್ಗೆ ಅದು ಅವ್ರು ಹೇಳೋದು ಅದ್ರ ಸೀಲ್ ಮತ್ತು ಅವ್ರ ಸೈನ್ ಆ ಫಾರ್ಮ್ ಬೇಕು ನಮ್ಗೆ. 10 ವರ್ಷ ನಾವು ಹೌದು ನಾವು ಹಿಜಾಬ್ ತೆಗೆದು ಕ್ಲಾಸ್ ಒಳಗೆ ಹೋಗ್ತೇವೆ. ಇಲ್ದಿರಿ ನಾವು ಹೇಳಲಿಲ್ಲ, ಹಿಂಗೆ ಗೌರ್ಮೆಂಟಿಂದ ಆರ್ಡರ್ ಬರಲಿಲ್ಲ, ನಮ್ಗೆ ಅದು ತೋರಿಸಲೇ ಇಲ್ಲ. ಇವ್ರು ಸುಳ್ಳು ಹೇಳ್ತಿದ್ದೀರಲ್ಲ, ಅದಕ್ಕೆ ನಿನ್ನೆ ಸರ್ ಹೆಡ್ ಮಾಸ್ಟರ್ ಎಲ್ಲ ಸುಳ್ಳು ಹೇಳಿರ, ಪ್ರಿನ್ಸಿಪಲ್ ಎಲ್ಲ ನೀವೆಲ್ಲ ಈಗ 2 ಮಂತಿಂದ ಸ್ಟಾರ್ಟ್ ಮಾಡಿ ಮೊದಲಿಲ್ಲ ಹಾಕೋದಿಲ್ಲ ಅಂತ ಸುಳ್ಳು ಹೇಳಿ. ಇದು ಯಾವುದು ಎಕನಾಮಿಕ್ ಅಕೌಂಟೆನ್ಸಿ ಅದೆಲ್ಲ ಯಾವುದೂ ಮುಗ್ಲಿಲ್ಲ ನಮಗೆ. ಪೋರ್ಷನ್ಸ್ ಎಲ್ಲ ತುಂಬಾನೇ ಕಷ್ಟ ಆಗ್ತಿತ್ತು. ನಮ್ಮ ಫ್ರೆಂಡ್ಸ್ ಹತ್ರ ಕಾಲ್ ಮಾಡಿ ನಾವು ಏನೆಲ್ಲ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ನಿನ್ನೆ ಕ್ಲಾಸಲ್ಲಿ ಏನೆಲ್ಲ ಆಯಿತು ಅದೆಲ್ಲ ನಂಗೆ ಒಂಚೂರು ತಿಳಿಸು ಅಂತ ಮನೆಗೆ ಹೋಗಿ ನಾವು ಕೇಳ್ಕೊಂಡು, ಅಷ್ಟು ನಮ್ಗಾದ್ರೆ ಅಷ್ಟು ಅಧಿಕಾರ ಇಲ್ವಾ? ನಾವು ಕಾಲೇಜಿಗೆ ಹೋಗಿ ಕಲಿಯುವಷ್ಟು ಸರ್ಕಾರ ಕಾಲೇಜ್ ಅಂತಾರೆ, ಸಾರ್ವಜನಿಕರಿಗಂತಾರೆ. ನಾವು ಸಾರ್ವಜನಿಕರಲ್ವಾ? ಹಾಗಾದ್ರೆ ನಮ್ಗೆ ಇಷ್ಟು ದಿನದಿಂದ ಹಿಜಾಬ್ ಅಲೌಡ್ ಇದ್ದಿತ್ತು, ನಿನ್ನೆಯಿಂದ ಯಾಕೆ ಹಿಜಾಬ್ ಅಲೌಡ್ ಇಲ್ಲ ಅಂತ ಹೇಳಿದ್ರು? ನಮ್ಗೆ ಅಚಾನಕ್ ಹೀಗೆ ಹೇಗ್ ಬಂತು ಅದು ರೂಲ್ಸು? ಇಟ್ಟಿದ್ರೆ ಕೊಡಿನಿ, ಅದ್ರ ಜೊತೆ ಸೀಲ್ ಮತ್ತೆ ಸಿಗ್ನೇಚರ್ ಇರ್ಬೇಕು ಅಂತ ಹೇಳಿದ್ವಿ ನಾವು. ನಮ್ಗೆ ಜಸ್ಟ್ ಇದೇ ಬೇಕು. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಹಿಜಾಬ್ ಇಂದ ನಮ್ಮ ಹಿರಿಯರು ಬರ್ತಿದ್ರು, ಕಾಲೇಜಿನ ಸೀನಿಯರ್ಸ್ ಬರ್ತಿದ್ರು. ನನ್ನ ಮಾಮಿ ಅವರೆಲ್ಲ ಇದ್ದಾರೆ ಹಿಜಾಬ್ ಹಾಕಿ ಇದೇ ಕಾಲೇಜಲ್ಲಿ ಕಲ್ತಿದ್ದು. ಅಚಾನಕ್ ಈ ರೂಲ್ಸ್ ಹೇಗ್ ಬಂತು? ಏನ್ ರೀಸನ್ ಆಯ್ತು? ಹಿಜಾಬ್ ಇಂದ ಏನ್ ರೀಸನ್ ಆಯ್ತು? ಹಿಜಾಬ್ ಹಾಕೊಂಡ್ರೆ ಯಾರಿಗೇನ್ ತೊಂದರೆ ಉಂಟು ಅದು ಹೇಳಿ ಅಲ್ವಾ? ಕಾಲೇಜಲ್ಲಿ ಸಮಾನತೆ ಬೇಕು. ಇಲ್ಲಿ ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ, ಎಲ್ಲರೂ ಇಲ್ಲಿ ಸಮಾನರಾಗಿರ್ಬೇಕು. ಯಾಕಂದ್ರೆ ಅದೊಂದು ಶಿಕ್ಷಣ ಸಂಸ್ಥೆ, ಅಲ್ಲಿ ಎಲ್ಲರೂ ಒಂದಾಗಿರ್ಬೇಕು. ಅದನ್ನು ಬಿಟ್ಕೊಂಡು ಇವರು ಮುಸಲ್ಮಾನ್ ಹುಡುಗಿಯರು ಹಿಜಾಬನ್ನು ಧರಿಸ್ಕೊಂಡು ಒಳಗೆ ಬರೋದು ಸರಿಯಲ್ಲ. ಅದು ಶಿಕ್ಷಣಕ್ಕೆ ಒಂದು ಅಪರಾಧ. ಇವ್ರದ್ದು ಹಿಜಾಬ್ ಏನೇ ಇದ್ರು ಅವ್ರದ್ದು ಮಸೀದಿ ಮನೆಗಳೆಲ್ಲ ಇಟ್ಕೊಂಡು ಇವತ್ತು ಹಿಜಾಬ್ ಹಾಕೊಂಡು ಬರ್ತಾರೆ, ನಾಳೆ ಬುರ್ಕ ಹಾಕೊಂಡು ಬರ್ತಾರೆ, ನಾಡ್ದೆ ಗಂಡು ಮಕ್ಕಳೆಲ್ಲ ಪಂಚೆ ಉಟ್ಕ ಟೊಪ್ಪೆ ಎಲ್ಲ ಹಾಕಿ ಬಂದು ಇಲ್ಲೇ ನಮಾಜ್ ಮಾಡ್ತಾರೆ. ಅದನ್ನೆಲ್ಲ ಕೇಳುವವರು ನಾವಲ್ಲ. ಯಾಕಂದ್ರೆ ನಮಗೂ ಒಂದು ಧರ್ಮ ಇದೆ, ನಮ್ಮದು ಸನಾತನ ಧರ್ಮ. ಅವರು ಹಿಜಾಬನ್ನು ಹಾಕೊಂಡು ಬರಲಿ, ನಾವು ಕೇಸರಿ ಶಾಲೆ ಹಾಕೊಂಡು ಕೂತ್ಕೊಂತ. ನಮ್ದು ಅವ್ರು ಹಾಕೊಂಡು ಬರಬಾರ್ದು ಅಂತ ಏನೂ ಇಲ್ಲ. ಅವ್ರು ಹಾಕೊಂಡು ಹೋಗ್ಲಿ, ನಾವು ಹಾಕೊಂಡು ಹೋಗ್ತೀವಿ. ನಮಗೂ ಮಾಡೋದು ನಮ್ಮದು ಮಹಾಭಾರತದಲ್ಲಿ ಎಲ್ಲ ಬೇಜಾನಿತ್ತು, ಏನೆಲ್ಲ ಮಾಡ್ಲಕ್ಕೆ ನಮಗೂ ಸುಮಾರೆಲ್ಲ ಇತ್ತು. ನಾವು ಅಲ್ಲಿ ಹೋಗಿ ನಾಡ್ದು ಹೋಮ ಮಾಡ್ತೀವಿ, ಇವ್ರು ನಮಾಜ್ ಮಾಡಲಿ, ನಾವೆಂತ ಅನ್ಕಾಂತು. ಅದನ್ನು ಬಿಟ್ಕೊಂಡು ಇವರು ಹಿಜಾಬ್ ಹಾಕೊಂಡು ಬರ್ತೇವೆ, ಬುರ್ಕ ಹಾಕೊಂಡು ಬರ್ತೇವೆ, ಅದನ್ನೆಲ್ಲ ಹೇಳ್ರೆ ನಾವು ಬರಲ್ಲ. ಅವ್ರು ಎಷ್ಟು ದಿನ ಅಂತ ಮಾಡ್ತಾರೆ, ನಾವು ಮಾಡ್ತೇವೆ. ಕಾಲೇಜಲ್ಲಿ ಸಮಾನತೆ ಬೇಕು. ಇಲ್ಲಿ ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಎಲ್ಲರೂ ಇದಿಷ್ಟು ಅಲ್ಲಿನ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚ್ಕೋತಾ ಇದ್ರು. ನಮ್ಗೆ ಅವಕಾಶ ಮಾಡಿಕೊಡಿ, ನಮ್ಮನ್ನು ಈ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೆಣ್ಮಗಳು ಭಾಳ ನೊಂದು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಹಿಂದೂ ಯುವಕ ಅವ್ರು ಕೊಡಲಿ, ನಮಗೂ ಕೊಡಲಿ, ನಾವು ಹಾಕೊಂಬತ್ತೀವಿ ಅಂತ ಆತ. ಸೊ ಇದಿನ್ನೂ ಬೇರೆ ಬೇರೆ ಆಯಾಮ ಪಡ್ಕೋತಾ ಇದೆ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಇನ್ನು ಇದು ಯಾವ್ಯಾವ ದಿಕ್ಕುಗಳಿಗೆ ಹೋಗುತ್ತೆ ಅನ್ನೋದು ಈಗಿರುವ ಒಂದು ಆತಂಕವೂ ಹೌದು, ಇಲ್ಲ ಅಂತಲ್ಲ. ಬಿಕಾಸ್ ಸಂಘರ್ಷ ಆಗದೆ ಇದನ್ನು ಬಗೆಹರಿಸಬೇಕು. ಮಂಗಳವಾರ ಕೋರ್ಟಲ್ಲಿ ತೀರ್ಪು ಕೂಡ ಬರುತ್ತೆ. ಆ ತೀರ್ಪು ಏನು ಅನ್ನೋದು ಎಲ್ಲರ ಕುತೂಹಲ. ಅಲ್ಲಿ ತನಕ ಎಲ್ಲವೂ ಬ್ಯಾಲೆನ್ಸ್ ಆಗಬೇಕು, ಏನೂ ಅಹಿತಕರ ಘಟನೆ ನಡೀಬಾರ್ದು. ಎಲ್ಲ ಕಡೆ ಪೊಲೀಸರು ಕಾವಲು ಇದ್ದಾರೆ. ಹಿಜಾಬ್ ಆಗುತ್ತಿರುವ ತೊಂದರೆ ಅಂತ ಅವರು ಇಲ್ಲ, ಇದೇನು ಹೊಸದಲ್ಲ, ನಮ್ಮ ಅಪ್ಪ ಅಮ್ಮ ಅವ್ರ ಕಾಲದಿಂದನೂ ಇದು ನಡೀತಾ ಇದೆ, ಇವಾಗ ಯಾಕೆ ಹಿಂಗಾಗ್ತಿದೆ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಹಿಜಾಬ್ ನಮ್ಮ ಇಷ್ಟಾಗ ಹಾಕೊಂಬರ್ತಿದ್ದೀವಿ ಅಷ್ಟೇ, ಯಾರು ನಮ್ಮನ್ನು ಫೋರ್ಸ್ ಮಾಡಿ ಹಾಕಿಸ್ತಿಲ್ಲ. ಇದಕ್ಕೆ ಪೊಲಿಟಿಕ್ಸ್ ಯಾಕೆ ಕಟ್ತಿದ್ದೀರಿ ಅಂತ ಕೂಡ ಕೇಳೋ ಹಾಗಾಗಿದೆ. ಇದಿಷ್ಟು ನ್ಯೂಸ್ 18ನ ಮೆಗಾ ಫಾಲೋ. ಡಿಸೆಂಬರಿಂದ ಇದರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತಿದ್ದೀವಿ. ಈ ಕಳೆದ 4-5 ದಿವಸದಿಂದ ಇದು ಬೇರೆದೇ ಆಯಾಮ ಪಡ್ಕೋತಾ ಇದೆ. ಮಂಗಳವಾರದ ತನಕ ಇದಕ್ಕೊಂದು ಅಂತ್ಯ, ತಾರ್ಕಿಕ ಅಂತ್ಯ ಕಾಣುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಏಕೆಂದರೆ ಬರೀ ಕರಾವಳಿಗಷ್ಟೇ ಸೀಮಿತ ಆಗಿಲ್ಲ. ಈಗ ಅಲ್ಲೆಲ್ಲೋ ಬೆಳಗಾವಿ, ಇನ್ನೊಂದು ಕಡೆ ಕಲಬುರಗಿ, ಈ ಕಡೆ ಮೈಸೂರು, ಎಲ್ಲ ಭಾಗದಲ್ಲೂ ಕೂಡ ಒಂದು ಪ್ರತಿಭಟನೆಯ ಹಾದಿ ಆಗೋಗಿದೆ. ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ರಾಜಕೀಯ ಆಗೋಯ್ತು, ಬಿಕಾಸ್ ಅದನ್ನಾಗಲೇ ಆ ಥರದ ಸ್ಟೇಟ್ಮೆಂಟ್ಗಳು ದೊಡ್ಡ ಮಟ್ಟದಲ್ಲಿ ಬರೋಕ್ಕೆ ಶುರುವಾಯಿತು.
ಇದ್ರ ಬಗ್ಗೆ ಜನಸಾಮಾನ್ಯರನ್ನ ನಾವು ಮಾತಾಡ್ಸಿದ್ವಿ. ನ್ಯೂಸ್ 18 ಕನ್ನಡದ ಮೆಗಾ ಕವರೇಜ್ ಅಲ್ಲಿ ಜನಸಾಮಾನ್ಯರು ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ಈಗಾಗಲೇ ಶಾಸಕರ ಆದೇಶದಂತೆ ನಮ್ಮದು SDMC ಸಭೆ ನಡೆದು ನಾವು ಹೊರಗೆ ಬರ್ತಾ ಇದ್ದೇವೆ. SDC ಸಮಿತಿಯಲ್ಲಿ ನಿರ್ಣಯ ಆಗಿರುವಂಥದ್ದು ಏನಂತ ಹೇಳಿದ್ದೋದಾದರೆ, ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಶಾಲೆಯನ್ನು ನಡೆಸುವಂಥದ್ದು ಮತ್ತು ಯಾವುದೇ ಧರ್ಮಾಧಾರಿತವಾಗಿರ್ತಕ್ಕಂಥ ಇದಕ್ಕೆ ಅವಕಾಶ ಇಲ್ಲದಿದ್ದಾಗ ನೋಡಿಕೊಳ್ಳುವಂಥದ್ದು, ಹಿಂದೂಗಳಿರಲಿ, ಮುಸ್ಲಿಮರಿರಲಿ, ಕ್ರಿಶ್ಚಿಯನ್ರಿರಲಿ, ಇಲ್ಲಿ ಅವರು ಬರುವಂಥದ್ದು ದೇಶದ ಸಂವಿಧಾನಕ್ಕೆ ಮತ್ತು ಭಾರತ ರಾಜ್ಯ ಸರ್ಕಾರದ ಏನು ಕಾನೂನಿದೆ ಅದಕ್ಕೆ ಗೌರವ ಕೊಟ್ಟುಕೊಂಡು ಸರ್ಕಾರಿ ಶಾಲೆ ಆದ್ದರಿಂದ ವಿದ್ಯಾರ್ಥಿನಿಗೆ ಮಾತ್ರ ಇಲ್ಲಿ ಅವಕಾಶ ಬಿಟ್ಟರೆ ಯಾವುದೇ ಒಂದು ಧರ್ಮಾಧಾರಿತ ಅವರ ಚಟುವಟಿಕೆಗೆ ಇಲ್ಲಿ ಅವಕಾಶ ಕೊಡಬಾರದು ಎನ್ನತಕ್ಕಂಥ ಒಂದು ಸ್ಪಷ್ಟ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ. ಅದರಿಂದ ಮಾಡಿಕೊಂಡು ಈಗ ಹೊರಗೆ ಬರ್ತಾ ಇದ್ದೇವೆ. ಅಲ್ಲಲ್ಲ, ಕ್ಲಾಸಿಗೆ ಬರಬೇಕಾದವುದಾದರೆ ಅವರ ಹಿಜಾಬ್ ಏನಿದೆ ಅದನ್ನು ಧರಿಸ್ಕೊಂಡು ಬರಬಾರ್ದು. ಮತ್ತು ಇವನು ಬೇರೆಯವರು ಕೂಡ ಕೇಸರಿ ಶಾಲೆ ಏನಿದೆ ಅದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಅದಕ್ಕೆ ನಾನು ಮೊದಲೇ ಹೇಳಿರುವಂತೆ ಯಾವುದೇ ಧರ್ಮಾಧಾರಿತಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅವರಿಗೆ ಇಲ್ಲಿ ಅವಕಾಶ ಇಲ್ಲ. ಅದು ಇಸ್ಲಾಂ ಇರಲಿ, ಹಿಂದೂಗಳಿರಲಿ ಅಥವಾ ಕ್ರಿಶ್ಚಿಯನ್ ಇರಲಿ, ಎಲ್ರಿಗೂ ಒಂದು ಸರ್ಕಾರಿ ಶಾಲೆ ಆದ್ದರಿಂದ ಎಲ್ರಿಗೂ ಒಂದೇ ಥರದ ಕಾನೂನನ್ನು ಪಾಲಿಸುವ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿದ್ರೆ ಈಗಾಗಲೇ ನಾವು ನಿರ್ಣಯ ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಬೇಕು. ಅಲ್ಲಿ ಹಿಜಾಬ್ ಆಗಲಿ, ಕೇಸರಿ ಶಾಲೆ ಆಗಲಿ, ಮತ್ತೊಂದಾಗಲಿ ಏನಿಲ್ಲ. ಕ್ಲಾಸಿನೊಳಗೆ ಕೂತ್ಕೊಳ್ಳುವಾಗ ಎಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಧರಿಸಿ ಪಾಠ ಕೇಳುವಾಗ ಕೂತ್ಕೊಳ್ಬೇಕು ಅಷ್ಟೇ. ವಿದ್ಯಾರ್ಥಿನ ಕೇಳಿದ್ರೆ ಏನ್ ಮಾಡ್ತೀರಾ ಸರ್? ಯಾವುದೇ ವಿದ್ಯಾರ್ಥಿನಿಯರು ಕೇಳಿದಾಗ ಏನಂತ ಆಪ್ಷನ್? ಅದಕ್ಕೆ ಸರಿಯಾದ ಸರ್ಕಾರದ ಆದೇಶ ಏನಿದೆ ನೋಡ್ಬೇಕು ನಾವು, ಅಥವಾ ನಾಳೆ ಕೋರ್ಟ್ ಆರ್ಡರ್ ಏನು ಬರ್ತದೆ ನೋಡ್ಬೇಕು. ಕೋರ್ಟ್ ಆರ್ಡರ್ ಬರ್ತದೆ ಅದನ್ನು ನೋಡ್ಕೊಳ್ಬೇಕು ನಾವು ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಸರ್ಕಾರದ ಆದೇಶ ಏನು ಹೇಳ್ತಾರೆ, ಅವ್ರನ್ನ ಕ್ಲಾಸ್ನಲ್ಲಿ ಇಟ್ಕೊಳ್ಬೇಕಾ, ಅವಕಾಶ ಕೊಡಬೇಕು ಬೇಡ ಅಂತ ಕೋರ್ಟ್ ಆದೇಶ ಬರ್ಬೋದು ಅಥವಾ ಸರ್ಕಾರದ ಆದೇಶ ಬರ್ಬೋದು. ಅದರ ಪ್ರಕಾರ ನಾವು ಇಲ್ಲಿ ಮಾಡ್ತಾರೆ. ಯಾರ್ಯಾರಿದೆ ಸರ್ SDM ಮೀಟಿಂಗ್ ಅಲ್ಲಿ? ಯಾವುದೇ SDMC ಮೀಟಿಂಗ್ ಯಾರು ಸದಸ್ಯರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ಉಪ ಪ್ರಾಂಶುಪಾಲರಿದ್ದಾರೆ, ಎಲ್ಲ SDMC ಸದಸ್ಯರಿದ್ದಾರೆ. ಫೈನಲಿ ಈಗ ಹಿಜಾಬ್ ಇಲ್ಲದೆ ಬರಬೇಕು ಮತ್ತು ಕೇಸರಿ ಶಾಲೆ ಇಲ್ಲದೆ ಬರ್ಬೇಕಂತ. ಹೌದು, ಕ್ಲಾಸಿನ ಒಳಗೆ ಕೂತ್ಕೊಳ್ಳುವಾಗ ಚೌಕಟ್ಟಿನಲ್ಲಿ ಪಾಠ ಕೇಳುವಾಗ ಇರಬಾರ್ದು. ಈಗ ವಿದ್ಯಾರ್ಥಿನಿಯರು ಅದನ್ನ ಪ್ರಿನ್ಸಿಪಲ್ ಹೇಳಿದ್ರು. ಆದ್ರೆ ಈಗ ವಿದ್ಯಾರ್ಥಿನಿಯರು ನನಗೆ ತೋರಿಸಿ ಅರ್ಜಿ ಏನು ಸರ್ಕಾರ ಆದೇಶ ತೋರಿಸಿ ಅನ್ನುವಂಥದ್ದು ಅವರ ಮಾತು. ಮತ್ತೆ ಆದೇಶ ಬರೆದವರೆ ಯಥಾಸ್ಥಿತಿ ಏನು ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಮೊದಲಿನೂ ಇದೆ, ಅದನ್ನು ಹಿಜಾಬ್ ಹಾಕೊಂಡು ಬರ್ಬೇಕಂತೇನಿಲ್ಲ. ಹಿಜಾಬ್ ಹಾಕೊಂಡು ಬರ್ದೆ ಯೂನಿಫಾರ್ಮ್ ನಲ್ಲಿ ಕೂತ್ಕೊಳ್ಬೇಕು. ಈಗ ಅವರ ಅಕ್ಕಂದಿರು ಅವರ ಹಿರಿಯರು ಕೂಡ ಹಾಕೊಂಡ್ ಬರ್ತಾ ಇದ್ದಾರೆ ಕಾಲೇಜಿಗೆ ಅಂತ ಹೇಳಿ ನೋಡಿ, ಹಿರಿಯರು ಏನೋ ಮಾಡಿದ್ದಂತೇಳಿ ಈಗ ಅದೇ ತಪ್ಪು ಮುಂದುವರಿಬೇಕಂತೇನಿಲ್ಲ. ಹಿರಿಯರು ನಾವು ತಪ್ಪಾಗಿರ್ಬೋದು, ಶಾಲೆಯಲ್ಲಿ ಪ್ರಾಂಶುಪಾಲರು ಸರಿಯಾದ ಡಿಸಿಷನ್ ತಪ್ಪಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆ ತಪ್ಪನ್ನು ಸರಿಪಡಿಸಿ ಈಗ ಎಲ್ಲ ಒಂದೇ ಅಂತೇಳಿ ಭಾವನೆಯಿಂದ ಇರಬೇಕು. ಅವರ ಮನಸ್ಥಿತಿ ಏನಂದ್ರೆ ಈಗ ನಮ್ಮ ಮರ್ಯಾದೆ ಪ್ರಶ್ನೆ, ನಾವು ಹಿಜಾಬ್ ಹಾಕ್ಲೇಬೇಕು. ಪ್ರೆಸ್ಟೀಜ್ ಇಶ್ಯೂ ತಗೊಳ್ಬಾರ್ದು, ಯಾರ ಮರ್ಯಾದೆ ಪ್ರಶ್ನೆ ಇಲ್ಲ. ಶಾಲೆಯ ಹಿತದೃಷ್ಟಿ, ಮಕ್ಕಳ ಹಿತದೃಷ್ಟಿ, ಇದು ಯಾವುದು ಪೇರೆಂಟ್ಸ್ ಹಿತದೃಷ್ಟಿ, ಯಾರ ಒಂದು ಮರ್ಯಾದೆ ಪ್ರಶ್ನೆ ಪ್ರೆಸ್ಟೀಜ್ ಇಶ್ಯೂ ಇಲ್ಲಿ ಬರುವುದೇ ಇಲ್ಲ, ಅಥವಾ ನಿಮ್ಮ ಪ್ರೆಸ್ಟೀಜು ಬರುವುದಿಲ್ಲ. ಹುಡುಗರಿದ್ದಾರೆ ಕಾಲೇಜಲ್ಲಿ, ಜೆಂಟ್ಸ್ ಟೀಚರ್ಸ್ ಇದ್ದಾರೆ. ಜೆಂಟ್ಸ್ ಟೀಚರ್ಸ್ ಇದ್ರೇನವರು ಅಲ್ಲ, ಏನು ಮಾಡ್ಲಿಕ್ಕೆ ಆಗ್ತದೆ? ಜೆಂಟ್ಸ್ ಟೀಚರ್ ಇಲ್ದಿದ್ದುಂಟಾ? ಆವಾಗ ಜೆಂಟ್ಸ್ ಬರುವಾಗ ಲೇಡೀಸ್ ಟೀಚರ್ ಇರುವುದಿಲ್ವಾ? ಅದಕ್ಕೇನು ಮಾಡಲಿಕ್ಕಿಲ್ಲ. ಅದು ನಮ್ಮ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಹೆಸರು ಅನಂತಕೃಷ್ಣ ಕೊಡ್ಗಿ. ಮನಸ್ಥಿತಿ ಅದು. ಯಾರು ನೋಡಿ, ನಾವು ಕರೆಕ್ಟ್ ಇದ್ದರೆ ಪ್ರಪಂಚವೇ ಕರೆಕ್ಟ್ ಇರ್ತದೆ. ಎಲ್ಲ ಸರಿ ಇರಬೇಕು, ಎಲ್ಲರೂ ಒಂದೇ. ಶಾಲೆಯಲ್ಲಿ ಯಾವುದಿರು ಬಡವ ದೊಡ್ಡವ ಜಾತಿ ಬೇರೆ ಯಾವ್ದು ಇರಬಾರ್ದು, ಎಲ್ಲ ಒಂದೇ ಅಂತ ತೋರಿಸ್ಲಿಕ್ಕೋಸ್ಕರ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಪರೀಕ್ಷಿತ್, ಏನಾಗ್ತಿದೆ ಅಲ್ಲಿ ಈಗ, ಏನೇನು ಡೆವಲಪ್ಮೆಂಟ್ಸು? ಗುಡ್ ಆಫ್ಟರ್ನೂನ್. ಸದ್ಯಕ್ಕೆ ಒಂದು ಪೋಷಕರ ಸಭೆ ಆಗಿದೆ. ಆದರೆ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳ ಪೋಷಕರು ಕರೆದ್ರೂ ಬಂದಿಲ್ಲ. ಆದರೆ ಇಲ್ಲಿ ಇತರ ಪೋಷಕರು ಇಲ್ಲಿ ಸಭೆಯಲ್ಲಿದ್ದರು, ಪ್ರಾಂಶುಪಾಲರಿದ್ದರು ಮತ್ತು ಇತರ ಸದಸ್ಯರು ಎಲ್ಲರೂ ಇದ್ದರು. ಆ ಸಭೆಯಲ್ಲಿ ನಿರ್ಧಾರ ಆಗಿರುವಂತೇನೆಂದರೆ ಹಿಜಾಬ್ ಇಲ್ಲದೆ ಬರಬೇಕು, ಕೇಸರಿ ಕೂಡ ಅವಕಾಶ ಕೊಡಬಾರ್ದು ತರಗತಿಯಲ್ಲಿ ಅನ್ನುವಂಥದ್ದು ನಿರ್ಧಾರ ಆಗಿದೆ. ಸೊ ಯಾವುದೇ ಸರ್ಕಾರದ ಏನು ಎಲ್ಲರೂ ನೋಡ್ತಿರುವಂಥದ್ದು ಹೈಕೋರ್ಟ್ ತೀರ್ಪಿನ ನಂತರ ಯಾವ ನಿರ್ಧಾರ ತಗೊಳ್ಬೇಕು ಆಗ ತಗೊಳ್ತೀವಿ ಅನ್ನುವಂಥದ್ದು ಈಗ SBC ಅಂದರೆ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿಯಲ್ಲಿ ನಿರ್ಧಾರ ಆಗಿದೆ. ಹರೀಶ್, ಸರಿ, ಈಗ ಇಷ್ಟೊಂದೆಲ್ಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯಲ್ಲ, ಇದಕ್ಕೇನು ನಿರ್ಧಾರ ಆಗಿದೆ, ಓಕೆ, ಬಟ್ ಹೇಗೆ ಕನ್ವಿನ್ಸ್ ಮಾಡ್ತಿದ್ದಾರೆ, ಏನು ನೆಕ್ಸ್ಟ್ ಏನು? ಅದೇ ಈಗ ಇವತ್ತು ಏನು SPC ಮೀಟಿಂಗ್ ಆಗಿತ್ತು, ಅದರಲ್ಲಿ ನಿರ್ಧಾರ ತಗೊಂಡದಷ್ಟೇ. ಹೈಕೋರ್ಟ್ ತೀರ್ಪು ಬರುವವರೆಗೂ ಏನು ಹಿಜಾಬ್ ದಾರಿದ ಮುಸ್ಲಿಂ ಹಿಜಾಬ್ ತೆಗೆದು ಬರಬೇಕು, ಅಲ್ಲಿವರೆಗೆ ಅವಕಾಶ ಇಲ್ಲ.
ಹೈಕೋರ್ಟ್ ತೀರ್ಪಿನ ನಂತರ ಹೈಕೋರ್ಟ್ ಏನು ನಿರ್ಧಾರ ತಗೊಳ್ತೀವಿ ಅನ್ನುವಂಥದ್ದು ಇವತ್ತಿನ ಮೀಟಿಂಗ್ ಆಗಿರುವಂಥದ್ದು. ಶಾಸಕರು ಕೂಡ ಈಗ ಇನ್ನಷ್ಟು ಬರಬೇಕಾಗಿ ಬಂದಿಲ್ಲ, ಇವತ್ತು ಅವ್ರು ಏನು ಹೇಳ್ತಾರೆ ಮುಂದೆ ನೋಡ್ಬೇಕಾಗುತ್ತೆ. ಆದ್ರೆ ಎಲ್ಲರೂ ಹೇಳೋದೊಂದೇ ಮಾತು, ಹೈಕೋರ್ಟ್ ತೀರ್ಪಿನ ನಂತರ ನಾವು ಅವರನ್ನ ತಗೊಳ್ಬೇಕು ಬೇಡವೋ, ಅವರನ್ನ ಮಾಡಬೇಕು ಬೇಡವೋ, ಅವ್ರು ಏನು DMC ಮೀಟಿಂಗು ಹೈಕೋರ್ಟ್ ನಿರ್ಧಾರದ ಮೇಲೆ ಮುಂದಿನ ನಿರ್ಣಯ ಅಂತ ಆಯ್ತು. ಬಟ್ ಈಗ ಹೊರಗಡೆ ವಾತಾವರಣ ಹೇಗಿದೆ? ತುಂಬಾ ಜನ ಮಕ್ಕಳು ಬಂದಿದ್ರು, ಅವ್ರು ಕೇಸರಿ ಶಾಲೆ ಹಾಕೊಂಬಂದ್ರು, ಇವರು ಬುರ್ಕಾ ಹಾಕೊಂಬಂದಿದ್ರು, ಹಿಜಾಬ್ ಹಾಕೊಂಬಂದಿದ್ರು. ಆ ವಾತಾವರಣ ಹೇಗಿದೆ? ಎಸ್, ಈಗ ಸದ್ಯಕ್ಕೆ ಎಲ್ಲ ತಿಳಿಯಾಗಿದೆ. ಯಾಕಂದ್ರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲೆ ತೆಗೆದು ಬರಬೇಕು ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಆ ಪ್ರಕಾರ ಕೇಸರಿ ಶಾಲೆ ತೆಗೆದು ID ಕಾರ್ಡ್ ತೋರಿಸಿ ಒಳಗೋದ್ರು. ಈತ ಕಡೆ ಏನು ಹಿಜಾಬ್ ಧರಿಸಿದ ಮುಸ್ಲಿಂ ವಿದ್ಯಾರ್ಥಿ ಏನಿದ್ದಾರೆ ಅವರು ಪೋಷಕರ ಬಂದು ಮನವಿ ಕೊಟ್ಟು ಹೋದ್ರು. ತದನಂತರ ಈಗ ಕಾಲೇಜ್ ಕೂಡ ಅವಧಿ ಮುಗೀತು. ಸೊ ಅವರು ಎಲ್ಲ ಮನೆಗೆ ಹೋಗಿದ್ದಾರೆ. ಪೊಲೀಸರು ಕೂಡ ಅವರನ್ನ ಆ ಭಾಗದಲ್ಲಿ ಎಲ್ಲೂ ನಿಲ್ಲದಂತೆ ಒಂದು ಎಚ್ಚರಿಕೆ ಕೊಟ್ಟು ಅವರನ್ನ ಮನೆಗೆ ಕಳಿಸಿದ್ದಾರೆ. ಮತ್ತೆ ಉಳಿದಂತೆ ಯಾವ ಕಾಲೇಜ್ ಭಾಗದಲ್ಲಿ ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳ ಜಮಾವಣೆ ಇರ್ಬೋದು, ಮತ್ತೆ ಯಾವುದೇ ಒಂದು ಉದ್ಯೋಗ ಪರಿಸ್ಥಿತಿ ಇಲ್ಲ. ಸದ್ಯಕ್ಕೆ ಅಲ್ಲಲ್ಲಿ ಸಂಘಟನೆಗಳು ಏನೋ ಹಿಂದೂ ಜಾಗರಣ ವೇದಿಕೆ ಸಂಘಟನೆಗಳು ಅಲ್ಲಲ್ಲೇ ನಿಂತು ಒಂದು ಹೊಂಚಾಗ್ತಾ ಇದ್ದಾರೆ. ಯಾವ ರೀತಿ ಮುಂದೆ ಯಾವ ರೀತಿ ಪ್ಲಾನ್ ಮಾಡಬಹುದು ಅನ್ನುವಂಥದ್ದು ಅವರ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಇದ್ದಾರೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಯಾವ ವಿದ್ಯಾರ್ಥಿಗಳನ್ನ ಮತ್ತು ನಿಲ್ಲಲಿಕ್ಕೆ ಬಿಡ್ತಾ ಇಲ್ಲ ಪೊಲೀಸರು ಕೂಡ ಎಚ್ಚರಿಕೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹರೀಶ್, ಥ್ಯಾಂಕ್ ಯು ಪರೀಕ್ಷಿತ್ ಸರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗದೆ ಕಾಯ್ತಾ ಇರಿ.